ಎಲ್ಲರಿಗೂ ನಮಸ್ಕಾರ. ಸರ್ವರಿಗೂ ಶಿಕ್ಷಕತ್ವ ಪವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕನ್ಸೆಪ್ಟ್ ಬಂದ್ಬಿಟ್ಟು ಕರ್ನಾಟಕ TET 2022 ಕನ್ನಡ ಪೆಡಗಾಗಿ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಪ್ರತಿಯೊಂದು ಬರೋ ಕಾನ್ಸೆಪ್ಟ್ ಹೊಸ ಹೊಸ ವಿಚಾರಗಳನ್ನ ಹೊಸ ಹೊಸ ಶಬ್ದಗಳನ್ನ ನಾನು ನಿಮ್ಮ ಮುಂದೆ ಪ್ರಚುರಪಡಿಸ್ತಾ ಸಾಕ್ತಾ ಹೋಗ್ತೀನಿ. ನೀವು ತಿಳಿತಾ ಸಾಗಿ ಅಥವಾ ಎಲ್ಲಾದ್ರೂ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಕನ್ನಡ ಪೆಡಗಾಗಿ ಯಾವುದೇ ಒಂದು ವಿಷಯದ ಪೆಡಗಾಗಿ ಇರ್ಲಿ, ಎಲ್ಲ ಪೆಡಗಾಗಿ ಬೇಕೇ ಬೇಕು. ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಕನ್ನಡ, ಸೈನ್ಸ್, ಎಲ್ಲದರಲ್ಲೂ ಪೆಡಗಾಗಿ ಬಂದೇ ಬರುತ್ತೆ. ಸೊ ಆ ಪೆಡಗಾಗಿ ತಕ್ಕಂತೆ ನಾವು ಪೆಡಗಾಗಿ ಅಂದ್ರೆ ಹೆಂಗ್ ಆನ್ಸರ್ ಮಾಡ್ಬೇಕು? ನಾನೊಬ್ಬ ಶಿಕ್ಷಕ, ನನ್ನನ್ನ ಆ ಶಿಕ್ಷಕನ ಸ್ಥಾನದಲ್ಲಿ ನಿಲ್ಲಿಸಿ ಅಲ್ಲಿ ಬರುವ ಸಿಚುವೇಗೆ ನನ್ನನ್ನು ನಾನು ಒಪ್ಕೊಂಡು, ಅಂದ್ರೆ ನಾನು ಶಿಕ್ಷಕನ ಪರಕಾಯ ಪ್ರವೇಶವನ್ನ ಮಾಡಿ ಅಲ್ಲಿ ಕಾಣುವ ತೊಂದರೆಗಳನ್ನ, ಸಮಸ್ಯೆಗಳನ್ನ ನಾನು ಆ ಒಂದು ಸ್ಥಳದಲ್ಲಿ ನಿಂತು ನೋಡಿದಾಗ ನಾನು ಯಾವುದೇ ಬುಕ್ ಓದದೇ ಇದ್ರೂನು ಆಟೋಮೆಟಿಕ್ ಆಗಿ ಈ ಪೆಡಗಾಗಿ ಇದೆಯಲ್ಲ, ಈ ಪೆಡಗಾಗಿಗೆ ಆರಾಮಾಗಿ ಆನ್ಸರ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಎಲ್ಲಾ ಕ್ವಶನ್ಸ್ ಅಂತವಿದೆ ಸ್ನೇಹಿತರೆ. ನೀವು ಕೂಡ ಅಷ್ಟೇ, ಪೆಡಗಾಗಿ ಬಂತು ಅಂದ್ರೆ ಕಣ್ಣು ಮುಚ್ಕೊಂಡು ನಿಮ್ಮನ್ನ ನಾನೊಬ್ಬ ಶಿಕ್ಷಕನಾದ್ರೆ ಈ ಒಂದು ಕ್ವಶನ್ ನನ್ ಮುಂದೆ ಬಂದ್ರೆ, ಇದೊಂದು ಸಮಸ್ಯೆ ನನ್ ಮುಂದೆ ಬಂದ್ರೆ ನಾನು ಹೇಗ್ ಸಾಲ್ವ್ ಮಾಡ್ತೀನಿ ಅಂತ ಸ್ವಲ್ಪ ವಿಚಾರ ಮಾಡಿ ನಿಮ್ಗೆ ಆಟೋಮೆಟಿಕ್ ಆನ್ಸರ್ ಸಿಕ್ಬಿಡುತ್ತೆ. ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ 100%. ಇದು ನಾನಂತರೂ ಪ್ರತಿಯೊಂದರಲ್ಲೂ ಹೀಗೆ ಮಾಡಿದ್ದೀನಿ. ನನಗೆ 100% ಅನುಭವ ಸಿಕ್ಕಿದೆ. ಇಲ್ಲಿ SS ಅನ್ನು ಕೂಡ ಕಂಡಿದ್ದೀನಿ. ಓಕೆ, ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ. ಆಲಿಸುವ ಕೌಶಲ ಅಂದ್ರೆ ಕೇಳುವ ಕೌಶಲ. ಈ ಕೇಳುವ ಕೌಶಲದಲ್ಲಿ ವ್ಯಕ್ತಿನಿಷ್ಠ ದೋಷ. ಮೊದಲನೇದಾಗಿ ಈ ವ್ಯಕ್ತಿನಿಷ್ಠ ದೋಷ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು. ವ್ಯಕ್ತಿನಿಷ್ಠ ದೋಷ ಅಂದ್ರೆ ಇದರಲ್ಲಿ ಒಂದು ವಿಷಯದ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು, ಇನ್ನೊಂದು ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು. ಓಕೆ, ವ್ಯಕ್ತಿನಿಷ್ಠ ದೋಷ ಅಂದ್ರೆ ಏನು? ಇಲ್ಲಿ 2 ತರ ಬರುತ್ತೆ. ವಿಷಯದ ಬಗ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ, ವಿಷಯದ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಅಂದ್ರೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದು ಕಾರ್ಯಕ್ರಮ ನಡೆದಿರುತ್ತೆ, ಅಲ್ಲಿ ನೀವು ಭಾಷಣ ಕೇಳ್ತಾ ಇರ್ತೀರ. ನಿಮ್ ಕೆಲಸ ಏನಲ್ಲಿ? ಆಲಿಸುವ ಕೌಶಲ ನಿಮ್ದು, ಕರೆಕ್ಟ್ ಅಲ್ವಾ? ನೀವೇನ್ ಮಾಡ್ತಾ ಇರ್ತೀರಾ? ಆಲಿಸ್ತಾ ಇರ್ತೀರಾ. ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನಿಮ್ಮನ್ನಲ್ಲಿ ರೀಪ್ರೆಸೆಂಟ್ ಮಾಡೋದು ನೀವು. ಅರ್ಥ ಆಗುತ್ತಲ್ಲ? ಸೊ ಕೇಳ್ತಾ ಇರ್ತೀರಾ, ಅಲ್ಲಿ ನಿಮಗೆ ಬರುವ ವ್ಯಕ್ತಿನಿಷ್ಠ ದೋಷ ಅಂದ್ರೆ ಏನು? ಒಂದನೇದ್ದು ವಿಷಯದ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು. ವಿಷಯದ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಅಂದ್ರೆ ಏನು? ಅವನು ಹೇಳಿರುವಂತ, ಅಲ್ಲಿ ಒಬ್ಬ ಭಾಷಣಕಾರ ಭಾಷಣ ಮಾಡ್ತಾ ಇರ್ತಾನಲ್ಲ, ಆ ಭಾಷಣದ ಆ ಒಂದು ವಿಷಯ ನನಗೆ ಈಗಾಗಲೇ ಗೊತ್ತಿದೆ. ನೋಡಿ ಇಲ್ಲೇನ್ ಬರುತ್ತೆ, ನನಗೆ ಈಗಾಗಲೇ ಆ ವಿಷಯ ಗೊತ್ತು, ನಾನೇನ್ ಇದನ್ನ ಕೇಳ್ಬೇಕು, ನಾನು ಏಕೆ ಇದನ್ನ ಕೇಳ್ಬೇಕು ಅನ್ನೋ ಒಂದು ಹಿರಿಮೆಯಿಂದ, ಅರ್ಥ ಆಗ್ತಲ್ವಾ? ಆ ಸ್ವಭಾವದಿಂದ ಕೇಳಿದ್ರೆ ಏನಾಗುತ್ತೆ, ಅಲ್ಲಿ ಅದೇನು ಅನ್ಸ್ಕೊಳ್ಳುತ್ತೆ? ವ್ಯಕ್ತಿನಿಷ್ಠ ದೋಷ ಅನ್ಸ್ಕೊಳ್ಳುತ್ತೆ. ಅಂದ್ರೆ ಇನ್ನು ಹೇಳ್ತಾ ಹೋದ್ರೆ, ಅವನು ಹೇಳುವಂತ ವಿಷಯ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅಷ್ಟು ಪ್ರಾಮುಖ್ಯತೆಯಿಂದ ಕೂಡಿಲ್ಲ ಅಂತ ಕೇಳುವುದು. ಆಳಗೇನಾಗುತ್ತೆ, ನಮಗೆ ಅವನು ಹೇಳುವ ವಿಷಯ ಚೆನ್ನಾಗಿ ಅರ್ಥ ಆಗೋದಿಲ್ಲ. ಮತ್ತೇನು, ಅವನು ಹೇಳೋ ಒಂದು ವಿಷಯ ನನಗೆಲ್ಲ ಗೊತ್ತು ಅನ್ನೋ ಅಹಂದಿಂದ ಕೇಳೋದು, ಒಂದು ಅಹಂ ಭಾವನೆಯಿಂದ ಕೇಳೋದು. ಅದು ಕೂಡ ಏನು? ವ್ಯಕ್ತಿನಿಷ್ಠ ದೋಷನೇ. ಇಲ್ಲ, ಅವನು ಹೇಳುವಂತ ವಿಷಯ ನನಗೇನು ಅರ್ಥ ಆಗಲ್ಲ ಅನ್ನುವ ಒಂದು ಕೀಳರಿಮೆಯಿಂದ ಕೇಳೋದು. ಈಗ ನೋಡಿ, ನಾವು ನಮ್ಮ ಅಜ್ಜರಿಗೆ, ನಮ್ಮ ಅಜ್ಜಿಗೆ ಈ AI ಟೂಲು, ಇಂಟರ್ನೆಟ್ ಅಂತಂದ್ರೆ ತಿಳಿಯತ್ತಾ? ಇಲ್ಲ, ಸುಮ್ನೆ ಹ್ಞೂ ಅಂತಿರ್ತಾರ. ಅವ್ರು ತಿಳಿಯಲ್ಲ. ಅದೇ ಅವ್ರಿಗೇನೋ ಅವ್ರು ಫಿಕ್ಸ್ ಆಗಿಬಿಡ್ತಾರೆ, ಇದು ನಮ್ಗೆ ತಿಳಿಯಲ್ಲ, ಸುಮ್ನೆ ಏನೋ ಹೇಳ್ತಾ ಇದ್ದಾನೆ ಮೊಮ್ಮಗ, ಸುಮ್ನೆ ಕೇಳ್ಬೇಕು ಅಂತ ಕೇಳ್ತಾರ ಅಷ್ಟೇ. ಏನೋ ಅವರಿಗೆ ಅರ್ಥ ಆಗೋದಿಲ್ಲ. ಅಂದ್ರೆ ಕೀಳರಿಮೆಯಿಂದ ಕೇಳೋದು. ಇವೆಲ್ಲ ಏನೋ ವ್ಯಕ್ತಿನಿಷ್ಠ ದೋಷದಲ್ಲಿ ವಿಷಯದ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು. ಇನ್ನು ಎರಡನೇದೇನ್ ಬರುತ್ತೆ ಇಲ್ಲಿ? ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಅಂದ್ರೆ ಅಲ್ಲೇನು ಭಾಷಣ ಮಾಡ್ತಾ ಇರ್ತಾನೋ ಆ ವ್ಯಕ್ತಿಯ ಡಿಗ್ರಿ ಮೇಲೆ ಅವನನ್ನ ಅಳಿಯೋದು. ನಾನು PhD ಮಾಡಿದ್ದೀನಿ, ಅವನು ಸಿಂಪಲ್ ಆಗಿ MAನೋ MSCನೋ ಮಾಡಿದ್ದಾನೆ, ನನಗಿಂತ ಅವನೇನ್ ದೊಡ್ಡವನು, ನಾನೇ ದೊಡ್ಡವನು ಅಂತ ಕೇಳೋದು. ಅಲ್ಲೇನಾಗುತ್ತೆ? ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದಾಗುತ್ತೆ. ಇನ್ನ
ಮತ್ತೆ ನಾನೇ ಅವನಿಗಿಂತ ಶ್ರೇಷ್ಠ, ನಾನು ಭಾಷಣ ಮಾಡಕ್ ನಿಂತ್ರೆ ಅದು ಕೈಯಿಂದ ಆಗುತ್ತೋ ಇಲ್ವೋ ಅಂತ ಸೆಕೆಂಡ್ರಿ, ಆದ್ರೆ ನಾನು ಭಾಷಣ ಮಾಡಕ್ ನಿಂತ್ರೆ ಅವನಿಗಿಂತ ಶ್ರೇಷ್ಠವಾಗಿ ಮಾಡ್ತೀನಿ ಅನ್ನೋ ಒಂದು ಪೂರ್ವಾಗ್ರಹದಿಂದ ಕೇಳೋದು. ಇದು ಕಡೆ ಏನಾಗುತ್ತೆ, ನಮ್ಮ ವ್ಯಕ್ತಿನಿಷ್ಠ ದೋಷಕ್ಕೆ ಒಂದು ಉದಾಹರಣೆ. ಹಾಗೆ ಆ ಭಾಷಣ ಕೇಳುವಾಗ ಅವನು 100 ಚಲೋ ಮಾತು ಹೇಳಿರ್ತಾನೆ, ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಒಂದೇ ಒಂದು ಕೆಟ್ಟದ್ ಹೇಳಿದ್ರೆ ಅದನ್ನ ಕೇಳಿ ಮೇಲೆ ಅದೇ ಹೇಳಿ ಏನಂತೀವಿ ನಾವು, ಅಪಹಾಸ್ಯ ಮಾಡಿ ನಗೋದು. ಕರೆಕ್ಟ್ ಅಲ್ವಾ? ಅಂದ್ರೆ ಅವನೇನು ತಪ್ಪು ಮಾಡ್ತಾ ಇರ್ತಾನೋ ಅವನಲ್ಲಿ ಆಗಿರುವಂತ ಯಾವುದೋ ಒಂದು ತಪ್ಪನ್ನ ಹಿಡ್ಕೊಂಡು ಅದ್ರ ಬಗ್ಗೆನೆ ಅಪಹಾಸ್ಯ ಮಾಡೋದು. ಇದು ಕೂಡ ಏನಾಗುತ್ತೆ, ವ್ಯಕ್ತಿನಿಷ್ಠ ದೋಷ ಆಗುತ್ತೆ. ಸೊ ಆಪ್ಷನ್ ಇಲ್ಲಿ ಒಂದೇದು ರೈಟೇ ಇದೆ. ಈ ಆಲಿಸುವ ಕೋಶದಲ್ಲಿ ವ್ಯಕ್ತಿನಿಷ್ಠ ದೋಷ ಅಂದ್ರೆ ಏನು, ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು ಆಗತ್ತೆ. ಸೊ ಎರಡನೇದ್ದು, ಮೂರನೇದ್ದು, ನಾಲ್ಕನೇದ್ದು ಆಗಿಲ್ಲ. ಅತಿ ವೇಗದ ಮಾತುಗಾರಿಕೆ. ಈಗ ನಾನು ಭಾಷಣವನ್ನ ಆಲಿಸ್ತಾ ಇದ್ದೀನಿ, ನಾ ಏನು ಮಾತುಗಾರನಲ್ಲ, ನಾನು ಭಾಷಣವನ್ನ ಕೇಳ್ತಾ ಇದ್ದೀನಿ. ಸೊ ಅತಿ ವೇಗದ ಮಾತುಗಾರ ಆ ಭಾಷಣಕಾರ ಮಾಡಬಹುದು. ಕರೆಕ್ಟ್ ಅಲ್ವಾ? ಈಗ ಅವನು ಏನ್ ಕೇಳಿದಾನೆ, ಆಲಿಸುವ ಕೌಶಲ್ಯ ಕೇಳಿದಾನೆ. ಸೊ ಅತಿ ವೇಗದ ಮಾತುಗಾರಿಕೆ ಇದು ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಇನ್ನೊಂದು ಸ್ನೇಹಿತರೆ, ಪೆಡಗಾಗಿಲ್ ಹೆಂಗಿರುತ್ತೆ, 1 ಅಥವಾ 2 ಅಥವಾ 3 ಎಂತವಿರ್ತವೆ, ಒಮ್ಮೊಮ್ಮೆ 1 ಕೊಟ್ಟಿರ್ತಾನೆ, ಅಂದ್ರೆ ನೋಡಿದ್ರಪ್ಲೇನೆ ಹೊಡೆದು ಹಾಕ್ಬೇಕು ಅಂತ ಒಂದು ಆಪ್ಷನ್ ಇರುತ್ತೆ. ಅದೇ ರೀತಿ ಇಲ್ಲಿ ಅತಿ ವೇಗದ ಮಾತುಗಾರಿಕೆ, ಇಲ್ಲಿ ಆಲಿಸುವುದಕ್ಕೂ ಮಾತುಗಾರಿಕೆ ಸಂಬಂಧ ಇಲ್ಲ. ಸೊ ಇದನ್ನ ತೆಗೆದು ಬಿಡ್ತೀನಿ, ಎರಡನೇ ಆಪ್ಷನ್ ಆಗೋದಿಲ್ಲ. ಇನ್ನು ಮೂರನೇ ಆಪ್ಷನ್ ಹಿಂಜರಿಕೆ ತೋರುತ್ತಾ ಮಾತನಾಡುವುದು. ಇಲ್ಲೂ ಕೂಡ ಏನಿದೆ, ಮಾತನಾಡುವುದೇ ಇದೆ. ನನಗಿಲ್ಲಿ ಏನ್ ಕೇಳಿದಾನೆ ಅವನು, ಆಲಿಸುವ ಕೌಶಲ್ಯದಲ್ಲಿ ವ್ಯಕ್ತಿನಿಷ್ಠ ದೋಷ ಕೇಳಿದಾನೆ. ಇಲ್ಲಿ ಏನಾಗಿದೆ, ಮಾತನಾಡುವುದು. ಇದು ಕೂಡ ಏನಾಯ್ತು, ಹೋಯ್ತು. ಅದಕ್ಕೆ ಮೊದಲು ಕರೆಕ್ಟ್ ಆಗಿ ನಾವು ಕೊಟ್ಟಿರುವಂತ ಕ್ವಶನ್ ಅನ್ನ ಚೆನ್ನಾಗಿ ಓದೋದು. ಆ ಕ್ವಶನ್ ಅನ್ನ ಚೆನ್ನಾಗಿ ಓದಿದ್ರೇನೆ ನಮ್ದು 70 ಇಂದ 80% ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಕರೆಕ್ಟ್ ಆಗಿ ಓದಿರ್ಲಿಲ್ಲ ಅಂದ್ರೆ ನೀವು ಬೇಕಾದಷ್ಟೇ ನೋಡಿದ್ರು ವಿಷಯ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಓಕೆ, ಕೊಟ್ಟಿರುವಂತ ಕ್ವಶನ್ ಏನಿಲ್ಲಿ, ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ. ಇದು ಕ್ವಶನ್ ಕರೆಕ್ಟ್ ಆಗಿ ಓದ್ಕೋಬೇಕು ನಾವು. ಸೊ ಇಲ್ಲಿ ಮಾತುಗಾರಿಕೆನೂ ಬರಲ್ಲ, ಇದು ಕೂಡ ಮಾತನಾಡು ಹಿಂಜರಿಕೆ ತೋರುತ್ತೆ, ಮಾತನಾಡುವುದು ಬರಲ್ಲ. ನಂದೇನು, ಆಲಿಸುವ ಕೌಶಲ್ಯ ಕೇಳಿದಾನೆ. ಸೊ ನಾಲ್ಕನೇದೇನು, ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು. ಬಿಟ್ಟು ಬಿಟ್ಟು ವಿಷಯ ಆಲಿಸುವುದಂದ್ರೆ, ಈಗ ಅವನು ಭಾಷಣಕಾರ ಮಾತಾಡ್ತಾ ಇರ್ತಾನೆ, ನಾನು ಬಿಟ್ಟು ಬಿಟ್ಟು ವಿಷಯ ಆಲಿಸ್ತಾ ಇರ್ತೀನಿ. ಅದಕ್ಕೆ ಕಾರಣ ಏನು, ನಾನು ತುಂಬಾ ದೂರಿಂದ ಆ ಭಾಷಣಕಾರ ಭಾಷಣವನ್ನ ಕೇಳಕ್ ಹೋಗಿರ್ತೀನಿ. ನನಗೆ ಮಾನಸಿಕವಾಗಿ ಇಲ್ಲ ದೈಹಿಕವಾಗಿ ಆಯಾಸ ಆಗಿರ್ಬಹುದು. ಕರೆಕ್ಟ್ ಅಲ್ವಾ? ಆಯಾಸ ಆಗಿ ನನಗೆ ನಿದ್ದೆ ಹಂತು ಅಂದ್ರೆ, ಅವ್ರು ಭಾಷಣ ಮಾಡ್ತಾ ಇರ್ತಾರೆ, ನಾನು ಹಂಗೆ ತೂಕಡಿಗೆ ಹೋಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಬಿಟ್ಟು ಬಿಟ್ಟು ವಿಷಯ ಆಲಿಸ್ತಾ ಬಿಟ್ಟು ಬಿಟ್ಟು ವಿಷಯವನ್ನ ಆಲಿಸ್ತೀನಿ. ರೈಟಾ? ಹಾಗೆ ಮತ್ತೇನಾಗಿರ್ಬಹುದು, ಇಲ್ಲ ನನ್ನ ಶ್ರವಣ ದೋಷ ಆಗಿರ್ಬಹುದು. ನನ್ನ ಶ್ರವಣ ದೋಷದಿಂದ ನಾವು ಹೇಳುವ ಭಾಷಣವನ್ನ ನಾನು ಕರೆಕ್ಟ್ ಆಗಿ ಕೇಳೋದಿಲ್ಲ. ಇದು ಕೂಡ ಏನಾಗುತ್ತೆ, ಇಲ್ಲಿ ಬಿಟ್ಟು ಬಿಟ್ಟು ವಿಷಯ ಆಲಿಸೋದಾಗುತ್ತೆ. ಮತ್ತೇನು, ಅವನು ಭಾಷಣ ಮಾಡ್ತಾ ಇರ್ತಾನೆ, ಎಲ್ಲಿಂದಲೋ ಸ್ಪೀಕರ್ ಆವಾಜ್ ಬರುತ್ತೆ. ಅವಾಗ ಏನಾಗುತ್ತೆ, ಕೇಳೋದಕ್ಕೆ ಅಡಚಣೆ, ಆ ಸ್ಥಳದಲ್ಲಿನ ಅಡಚಣೆಯಿಂದ ನಾನು ವಿಷಯವನ್ನ ಬಿಟ್ಟು ಬಿಟ್ಟು ಕೇಳಿಸ್ತೀನಿ. ಈ ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು ಎದರಲ್ಲಿ ಬರುತ್ತೆ ಅಂದ್ರೆ, ಇದು ಈ ವ್ಯಕ್ತಿನಿಷ್ಠ ದೋಷದಲ್ಲಿ ಬರುವುದಿಲ್ಲ. ಇದೆಲ್ಲಿ ಬರುತ್ತೆ, ಇದೆಲ್ಲಿ ಬರುತ್ತಪ್ಪ ಅಂದ್ರೆ ಸಾಮಾನ್ಯ ಆಲಿಸುವ ದೋಷದಲ್ಲಿ ಬರುತ್ತೆ. ಏನೋ ಸಾಮಾನ್ಯ ದೋಷದಲ್ಲಿ ಬರುತ್ತೆ. ನಿಮ್ಗೆ ಕೇಳ್ಬೋದು, ಸಾಮಾನ್ಯ ದೋಷ ಅಂತಂದಾಗ ಇದೇ ಕೊಡ್ಬೋದು ನೆಕ್ಸ್ಟ್. ಅಂದ್ರೆ ಲಕ್ಷ್ಯ ಇರ್ಲಿ, ಇಲ್ಲಿ ಆಲಿಸುವ ಕೌಶಲ್ಯದಲ್ಲಿ 2 ಬಗೆಯ ದೋಷಗಳು, ಒಂದು ವ್ಯಕ್ತಿನಿಷ್ಠ ದೋಷ ಆದ್ರೆ ಒಂದು ಸಾಮಾನ್ಯ ದೋಷ. ಸಾಮಾನ್ಯ ದೋಷ ಅಂದ್ರೆ ಏನು, ಮಾನಸಿಕ ದೈಹಿಕವಾಗಿ ಆಯಾಸ ಆಗಿರ್ಬೋದು, ಶ್ರವಣ ದೋಷ ಆಗಿರ್ಬೋದು, ಇಲ್ಲ ಆ ವಸ್ತು ಸ್ಥಳದಲ್ಲಿನ ಏನಾದ್ರೂ ಅಡಚಣೆಯಿಂದ ನನಗೆ ಕೇಳೋದು ಅಷ್ಟು ಸರಿಯಾಗಿ ಆಲಿಲ್ಲ ಅಂದ್ರೆ ಅದೇನು ಸಾಮಾನ್ಯ ದೋಷ. ಇನ್ನು ವ್ಯಕ್ತಿನಿಷ್ಠ ದೋಷ ಅಂದ್ರೆ ನಮಗೆ ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ, ಆ ವಿಷಯ ನನಗೆ ಗೊತ್ತು, ಆ ವ್ಯಕ್ತಿ ನನಗಿಂತ ಕಡಿಮೆ, ಒಂದು ಕೀಳರಿಮೆ ಹಿರಿಮೆಯಿಂದ ಕೇಳೋದು, ಇವೆಲ್ಲ ಏನೋ ವ್ಯಕ್ತಿನಿಷ್ಠ ದೋಷಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಆಪ್ಷನ್ ಯಾವ್ದಾಗುತ್ತೆ ಸ್ನೇಹಿತರೆ, ಇಲ್ಲಿ ಆಪ್ಷನ್ ನಂಬರ್ 1. ಸ್ನೇಹಿತರೆ, ನಾನು ಪ್ರತಿಯೊಂದನ್ನು ಇಲ್ಲಿ ನಿಮಗೆ ವಿವರವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ, ಇಲ್ಲ ಅಂತ ನಂಗಿಲ್ಲ. ಆದ್ರೆ ನಾನು ಹೇಳೋದೆಲ್ಲ ಪ್ರತಿಯೊಂದು ವಿವರವಾಗಿ ಭಾವನೆಗಳೊಂದಿಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಸ್ನೇಹಿತರೆ, ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ. ನಿಮಗೆ ಮೊದಲೇ ಹೇಳಿದೀನಿ, ಕ್ವಶನ್ ನೀವು ಕರೆಕ್ಟ್ ಆಗಿ ಓದಿದ್ರೆ 70% ಕ್ವಶನ್ ಸಾಲ್ವ್ ಆಗಿಬಿಡುತ್ತೆ. ಉತ್ತಮ ಮಾತುಗಾರಿಕೆ ಕೌಶಲ್ಯ, ಉತ್ತಮ ಮಾತುಗಾರಿಕೆ.
ಉತ್ತಮ ಮಾತುಗಾರಿಕೆ ಯಾರಿಗಿರುತ್ತೆ? ಭಾಷಣಕಾರ ತನಕ ಬರ್ಬೇಕು ನನಗೆ. ಭಾಷಣಕಾರ. ಈ ಭಾಷಣಕಾರರಿಗೆ ಏನ್ ಪೋಷಕ? ಕೆಳಗಿರೋ ಆಪ್ಷನ್ಗಳಲ್ಲಿ ವಿಮರ್ಶಾತ್ಮಕ ವಾಚನ, ಹೌದು ಇರ್ಲೇಬೇಕು. ಸೂಕ್ಷ್ಮ ವಾಚನ, ಹೌದು ಇದು ಕೂಡ ಮಾಡ್ಲೇಬೇಕು. ಮೌನ ವಾಚನ, ಇದು ಕೂಡ ಮಾಡ್ಲೇಬೇಕು. ಗಟ್ಟಿ ವಾಚನ, ಇದು ಕೂಡ ಮಾಡ್ಲೇಬೇಕು. ಹಾಗಾದ್ರೆ ಎಲ್ಲ ಮಾಡ್ಬೇಕು ಸರ್ ಅಂದ್ರೆ ಯಾವ್ದು ಕರೆಕ್ಟು? ಇನ್ನ ಕರೆಕ್ಟ್ ಆಗಿ ಡೆಪ್ತಿಗೆ ಬರೋಣ. ಒಬ್ಬ ಭಾಷಣಕಾರ ಆಗ್ಬೇಕಾಗಿತ್ತು ಅಂದ್ರೆ ಅವನು ಏನ್ ಓದ್ತಾನೋ ಅದನ್ನ ವಿಮರ್ಶೆಯಿಂದ ಓದ್ಲೇಬೇಕು. ರೈಟ್. ಸೂಕ್ಷ್ಮದಿಂದನೂ ಓದ್ಬೇಕು. ಆ ಒಂದು ಏನ್ ವಿಷಯ ಓದ್ತಾನೋ ಅದನ್ನ ಸೂಕ್ಷ್ಮತೆಯಿಂದ ಓದ್ಲೇಬೇಕು. ಅದರಲ್ಲಿರೋ ಪ್ರತಿಯೊಂದು ಸೂಕ್ಷ್ಮವನ್ನ ಅರ್ಥೈಸಿಕೊಂಡು ಓದ್ಲೇಬೇಕು. ಹೌದು ಇದು ಕೂಡ ರೈಟ್. ಇನ್ನು ಮೌನವಾಗಿ ಓದ್ರೇನು, ಗಟ್ಟಿಯಾಗಿ ಓದ್ರೇನು? ಮೌನವಾಗಿ ಓದ್ರೂ ನಡೆಯುತ್ತೆ, ಇಲ್ಲ ಅಂತ ನಂಗಿಲ್ಲ. ಗಟ್ಟಿ ವಾಚನೆ ಅದಕ್ಕೆ ಬರುತ್ತೆ, ಸ್ವಲ್ಪ ವಿಚಾರ ಮಾಡಿ. ಈಗ ಒಬ್ಬ ಓದುಗಾರ, ವಾಚನಕಾರ ವಿಮರ್ಶವಾಗಿ, ಸೂಕ್ಷ್ಮವಾಗಿ ಮತ್ತೆ ಮೌನವಾಗಿ ಓದ್ದ ಅಂದ್ರೆ ಅವನು ಅಪಾರವಾದ ಪಾಂಡಿತ್ಯನು ಸಂಪಾದಿಸಬಹುದು. ಅಪಾರ ಪಾಂಡಿತ್ಯ ಏನೋ ಇರುತ್ತೆ, ಅಪಾರವಾದ ನಾಲೆಜ್ ಇರುತ್ತೆ ಅವನಲ್ಲಿ, ಇಲ್ಲ ಅಂತ ನಂಗಿಲ್ಲ. ಆದರೆ ಕೆಲವೊಂದು ಇಂಥವ್ರು ನೋಡ್ತೀವಲ್ಲ, ಎಷ್ಟೋ ಪಾಂಡಿತ್ಯರು ಇರ್ತಾರೆ, ಅಪ್ರತಿಭಾನ್ವಿತ ಅಂದ್ರೆ ಅವ್ರ ಪ್ರತಿಭೆಗೆ ಮೇರೆನೆ ಇರಂಗಿಲ್ಲ. ಆದ್ರೆ ಸ್ಟೇಜ್ ಮೇಲೆ ಬಂದು ಮಾತಾಡು ಅಂದ್ರೆ ಕೈ ಎಲ್ಲ ನಡ್ತಾ ಇರುತ್ತೆ. ಅವರು ವಿಮರ್ಶಾತ್ಮಕ ವಾಚನಕಾರರು ಆಗಿರ್ತಾರೆ, ಸೂಕ್ಷ್ಮ ವಾಚನಕಾರರು ಆಗಿರ್ತಾರೆ, ಮೌನ ವಾಚನಕಾರರು ಆಗಿರ್ತಾರೆ. ಆದ್ರೆ ಸ್ಟೇಜ್ ಮೇಲೆ ಮಾತಾಡು ಅಂದ್ರೆ ನಡಗಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಆ ಸ್ಟೇಜ್ ಕರೇಜ್ ಇರೋದಿಲ್ಲ. ಹಾಗಾಗಿ ಅವ್ರೇನ್ ಫೇಲ್ ಆಗ್ತಾರೆ? ಉತ್ತಮ ಮಾತುಗಾರಿಕೆಯಲ್ಲಿ, ಈ ಉತ್ತಮ ಮಾತುಗಾರಿಕೆ ಕೌಶಲದಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಅವರು ಅತ್ಯುತ್ತಮ ಭಾಷಣಕಾರರೇ ಆಗೋದಿಲ್ಲ. ಯಾರು? ವಿಮರ್ಶಾತ್ಮಕ ವಾಚನಕಾರರು, ಸೂಕ್ಷ್ಮ ವಾಚನಕಾರರು, ಮೌನ ವಾಚನಕಾರರು. ನಿಮಗೆ ವಿಮರ್ಶಾತ್ಮಕ ನೋಡಿ ವಿಮರ್ಶಾತ್ಮಕನೇ ಕರೆಕ್ಟ್ ಅಂತ ಅಂತೀರಾ, ಆದ್ರೆ ಅದನ್ನ ಡೆಪ್ತ್ ಆಗಿ ನೋಡಿ ಅದನ್ನೇ ಹೇಳೋದು. ಕ್ವಶನ್ ಓದಿದ್ರೆ 70 to 80% ಕ್ವಶನ್ ಅಲ್ಲೇ ಸಾಲ್ವ್ ಆಗುತ್ತೆ. ಸೊ ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಸರ್ ಅಂತಂದ್ರೆ 4ನೇದು. ಅದ್ ಹೆಂಗ್ ಸರ್ ಅಂತ ಕೇಳ್ಬೋದು. ಹೇಳ್ತೀನಿ ನಾನು. ಪ್ರತಿಯೊಂದಕ್ಕೂ ನಿದರ್ಶನ ಇಟ್ಕೊಂಡೇನೆ, ಪ್ರತಿಯೊಂದಕ್ಕೂ ಪ್ರೂಫ್ ಇಟ್ಕೊಂಡೇ ನಾನು ಬಂದಿರೋದಿಲ್ಲಿ. ಗಟ್ಟಿ ವಾಚನ ಯಾರು ಮಾಡ್ತಾರೋ ಅವರು ಉತ್ತಮ ಮಾತುಗಾರಿಕೆ ಕೌಶಲ್ಯವನ್ನ ಹೊಂದಿರ್ತಾರೆ. ಹೆಂಗೆ? ರೈಟ್. ಈಗ ಗಟ್ಟಿ ವಾಚನ ಅಂದ್ರೇನು? ಗಟ್ಟಿ ವಾಚನ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಗೊತ್ತಿರ್ಬೇಕು. ಗಟ್ಟಿ ವಾಚನ ಮಾಡೋದ್ರಿಂದ ಏನಾಗುತ್ತೆ? ಪದಗಳ ಉಚ್ಚಾರಣೆ ಸ್ಪಷ್ಟವಾಗುತ್ತೆ. ಪದಗಳ ಉಚ್ಚಾರಣೆ ಏನಾಗುತ್ತೆ? ಸ್ಪಷ್ಟವಾಗುತ್ತೆ. ಇದಂದ್ರೂ ನೀವು ಒಪ್ಕೊಳ್ಳೇಬೇಕು. ಜೋರಾಗಿ ಓದೋದ್ರಿಂದ ಪದಗಳ ಉಚ್ಚಾರಣೆ ಸ್ಪಷ್ಟವಾಗುತ್ತೆ. ಹಾಗೆ ಯಾವುದೇ ಪದಗಳು, ಯಾವುದೇ ಶಬ್ದಗಳು ತಪ್ಪಾಗಿ ಓದಕ್ ಸಾಧ್ಯನೇ ಇಲ್ಲ. ಹಾಗೆ ನೀವು ಗಟ್ಟಿ ವಾಚನ ಮಾಡೋದ್ರಿಂದ ಅಲ್ಲಿ ಸಿಚುವೇಶನ್ ತಕ್ಕ ಹಾಗೆ, ಸಂಗತಿಗಳ ತಕ್ಕ ಹಾಗೆ ಧ್ವನಿಯಲ್ಲಿ ಏರಿಳಿತವನ್ನ ನೀವು ಮಾಡ್ತೀರಾ. ಕರೆಕ್ಟ್ ಅಲ್ಲ? ಒಬ್ಬ ಅತ್ಯುತ್ತಮ ಭಾಷಣಕಾರರಲ್ಲಿ ಇರಬೇಕಾದ ಕ್ವಾಲಿಟಿ ಏನು ಅಂತ ನಿಮ್ಗೆ ಗೊತ್ತಾದ್ರೆ ಆಟೋಮೆಟಿಕಲಿ ಆನ್ಸರ್ ಬಂದೇ ಬಿಡುತ್ತೆ ನಿಮ್ಗೆ. ಒಬ್ಬ ಭಾಷಣಕಾರ ಬೆಸ್ಟ್ ಮಾತಾಡ್ದ ಅಂದ್ರೆ ಅವನೇನಿರುತ್ತೆ? ಪದಗಳ ಉಚ್ಚಾರಣೆ ಸ್ಪಷ್ಟವಾಗಿರುತ್ತೆ. ಅವನ ಭಾಷಣದಲ್ಲಿ ಅವನ ಭಾಷಣದ ಧ್ವನಿಯಲ್ಲಿ ಎಲ್ಲಿ ಏರಿಸ್ಬೇಕು, ಎಲ್ಲಿ ಇಳಿಸ್ಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಅವಾಗ ಆ ಭಾಷಣ ಇನ್ನಷ್ಟು ಏನೋ ನಮ್ಮ ಮನಸ್ಸಲ್ಲೇ ಇಳಿತೆ. ಅದು ಧ್ವನಿಯಲ್ಲಿ ಏರಿಳ್ತಾ ಇದ್ರೆ ಸಿಚುವೇಶನ್ ತಕ್ಕ ಹಾಗೆ. ಇನ್ನೊಂದೇನತ್ತೆ? ಆ ಭಾಷಣಕಾರನಲ್ಲಿ ನಿರರ್ಗಳತೆ ಇರುತ್ತೆ. ಕರೆಕ್ಟಾ? ನಿರರ್ಗಳತೆ ಎಲ್ಲಿ ಸ್ವಲ್ಪ ತೊಡಕ್ ಕಾಣ್ದಾಗ ಮಾತಾಡ್ತಾ ಇರ್ತಾರೆ ಭಾಷಣಕಾರರು. ಕರೆಕ್ಟ್ ಅಲ್ವಾ? ನಿರರ್ಗಳತೆ ಇರುತ್ತೆ. ಇವು ಇಷ್ಟು ಸಾಕಲ್ವಾ ಒಬ್ಬ ಭಾಷಣಕಾರ ಆಗ್ಬೇಕಾಗಿತ್ತು ಅಂದ್ರೆ? ಇದೆಲ್ಲ ಎದರಿಂದ ಬರುತ್ತೆ ಸ್ನೇಹಿತರೆ? ಗಟ್ಟಿ ವಾಚನ ಮಾಡೋದ್ರಿಂದ ಬರುತ್ತೆ. ಕರೆಕ್ಟಾ? ಸೊ ಆಪ್ಷನ್ ಯಾವ್ದಾಯ್ತು ಇಲ್ಲಿ? ಆಪ್ಷನ್ 4 ಈಸ್ ರೈಟ್ ಸ್ನೇಹಿತರೆ. ನೆಕ್ಸ್ಟ್ 18ನೇ ಕ್ವಶನ್. ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ. ಮೊದಲು ಹೇಳಿದೀನಿ, ಕ್ವಶನ್ ಅನ್ನ ಚೆನ್ನಾಗಿ ಓದಿ. 70ರಿಂದ 80% ಅಲ್ಲೇ ಸಾಲ್ವ್ ಆಗುತ್ತೆ ನಿಮ್ದು. 1ನೇದು ಉಕ್ತ ಲೇಖನ, 2ನೇದು ಪದ್ಯ ಗಾಯನ, 3ನೇದು ಗದ್ಯ ಭಾಷಣ, 4ನೇದು ನಾಟಕಾಭಿನಯ. ಅವನೇನು ಕೇಳಿದಾನೆ? ಕೇಳಿ ಬರೆಯುವ ಅಂದ್ರೆ ಗೊತ್ತಾಗುತ್ತೆ. ಉಕ್ತ ಲೇಖನ ಅಂದ್ರೇನು? ಬರೆಯೋದು. ಲಿಂಕ್ ಆಯ್ತಿದು. ಬರೆಯುವುದು ಅಂದ್ರೇನು, ಲೇಖನವನ್ನು ಮಾಡೋದು ಅಂದ್ರೇನು, ಎಲ್ಲ ಬಂದಿದೆ. ಕರೆಕ್ಟ್ ಅಲ್ವಾ? ಇನ್ನು 2ನೇದೇನಿದೆ? ಪದ್ಯ ಗಾಯನ. ಗಾಯಕ್ಕೂ ಬರೆಯೋದಕ್ಕೂ ಸಂಬಂಧನೇ ಇಲ್ಲ. ಆಪ್ಷನ್ ಏನಾಯ್ತು ಇಲ್ಲಿ? ಹೊಡೆದು ಓಡಿಸ್ಬಿಡ್ತೀರಾ. 3ನೇದು ಗದ್ಯ ವಾಚನ ಅಂದ್ರೇನು? ಓದೋದಕ್ಕೂ ಬರೆಯೋದಕ್ಕೂ ಎತ್ತಣ ಏನಂತಾರೆ ಅದಕ್ಕ? ಎಲ್ಲಿಂದ ಸಂಬಂಧ. ಕರೆಕ್ಟ್ ಅಲ್ವಾ? ಇಲ್ಲಿ ನಾಟಕ ಅಭಿನಯಕ್ಕೂ ಮತ್ತೆ ಬರೆಯೋದಕ್ಕೂ ಸಂಬಂಧ ಏನು? ಸಂಬಂಧ ಏನಿದೆ ಇಲ್ಲಿ?
ಬರೆಯೋದು, ಇಲ್ಲಿ ಕೂಡ ಲೇಖನ ಅಂದ್ರೆ ಬರೆಯೋದು. ಆಟೋಮೆಟಿಕ್ ಆಗಿ ಆನ್ಸರ್ ಏನೋ ಬರಿತೀರಾ, ಅದ್ರ ಪ್ರಾಬ್ಲಮ್ ಇಲ್ಲ ನನಗೆ. ನೀವು ಕರೆಕ್ಟ್ ಆಗಿ ಓದಿದ್ರೆ, ಅದನ್ನ ಆ ಕ್ವಶನ್ ಅನ್ನ ಓದಿ ಅರ್ಥೈಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆನ್ಸರ್ ಲೇಖನ, ಇದು ಕೂಡ ಬರೆಯೋದು, ಇದು ಕೂಡ ಬರೆಯೋದು ಅಂತ ಹೇಳಿ ಆಪ್ಷನ್ ಕರೆಕ್ಟ್ ಆಗಿ ಮಾಡ್ತೀರಾ ನೀವು. ಇನ್ನು ಕರೆಕ್ಟ್ ಆಗಿ ನಾವು ಬರಿಬೇಕಲ್ಲ, ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಬೇಕಲ್ಲ. ಮತ್ತೊಂದು ಕ್ವಶನ್ ಬಂದ್ರೆ ನಾವು ಅಲ್ಲಿ ಚರ್ಪಡಿಸಬಾರ್ದು. ಹಂಗಾದ್ರೆ ಈ ಉಕ್ತ ಲೇಖನ ಅಂದ್ರೆ ನಾವು ತಿಳ್ಕೊಳ್ಳೋಣ. ಉಕ್ತ ಲೇಖನ ಅಂದ್ರೆ ಒಬ್ಬ ಶಿಕ್ಷಕ ಅಂದ್ರೆ ನಾನು ಏನೇನ ಹೇಳ್ತಾ ಹೋಗ್ತೀನೋ, ಅಂದ್ರೆ ನಾನೀಗ ನನ್ನ ವಿದ್ಯಾರ್ಥಿಗಳಿಗೆ ಒಂದ್ ಪದ ಹೇಳ್ತೀನಿ, ಪದಪುಂಜ ಹೇಳ್ತೀನಿ, ನುಡಿಗಟ್ಟನ ಹೇಳ್ತೀನಿ, ಅಥವಾ ಒಂದು ಕಥೆನ ಆ ಹೇಳ್ತಾ ಹೋದಂಗೆ ಅವರು ನಾನ್ ಹೇಗ್ ಹೇಳ್ತೀನೋ ಅವರು ಬರಿತಾ ಸಾಕ್ತಾರೆ. ಅದಕ್ಕೇನಂತೀವಿ ನಾವು ಉಕ್ತ ಲೇಖನ. ಅಂದ್ರೆ ನಾನು ಹೇಗೆ ನಾನು ಶಿಕ್ಷಕನಾಗಿ ಏನ್ ಹೇಳ್ತಾ ಹೋಗ್ತೀನೋ ಅದನ್ನ ಅವರು ಬರಿತಾ ಹೋಗ್ತಾರೆ. ಅದಕ್ಕೇನಂತೀವಿ ನಾವು ಉಕ್ತ ಲೇಖನ. ಅಂದ್ರೆ ಅವರು ಬರೀತಾರೆ, ಅದೇ ಬರೆಯುವ ಸಾಮರ್ಥ್ಯ. ಆಟೋಮೆಟಿಕ್ ಎಷ್ಟು ಚೆನ್ನಾಗಿದೆ. ಉಕ್ತ ಲೇಖನ ಅಂದ್ರೆ ಗೊತ್ತಾಗುತ್ತಲ್ಲ. ಇಲ್ಲಿ ಉಕ್ತ ಲೇಖನ ಬಂದ್ರೆ ಕನ್ಸೆಪ್ಟ್ ಕ್ಲಿಯರ್ ಇರಲಿ. ಸರ್ ಶಿಕ್ಷಕರಾದವರು ಹೇಳ್ತಾ ಹೋಗ್ತಾರೆ, ಅವ್ರು ಏನ್ ಹೇಳ್ತಾ ಇರ್ತಾರೋ ಅದಕ್ಕೆ ತಕ್ಕಂಗೆ ಅದು ಏನ್ ಹೇಳ್ತಾರೋ ಅದನ್ನ ಬರಿತಾ ಸಾಗೋದೇ ಉಕ್ತ ಲೇಖನ. ಸೊ ಆಪ್ಷನ್ ಯಾವ್ದಾಯ್ತು ಸ್ನೇಹಿತರಲ್ಲಿ? ಆಪ್ಷನ್ 1 ಈಸ್ ರೈಟ್. ಎಷ್ಟು ಚೆನ್ನಾಗಿದೆಯಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಗತಕಾಲದ ವಿಷಯಗಳನ್ನು ಹೇಳುವ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಗತಕಾಲದ ವಿಷಯ ಅಂದ್ರೆ ಗೊತ್ತಿರಬೇಕಿಲ್ಲ. ಸೊ ಹೇಳ್ತೀನಿ. ಸೊ ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಯಾವ ಪದ್ಧತಿ? 1ನೇ ಪದ್ಧತಿ ಪ್ರಶ್ನೋತ್ತರ, 2ನೇ ಪದ್ಧತಿ ಉಪನ್ಯಾಸ, 3ನೇ ಪದ್ಧತಿ ನಾಟಕಾಭಿನಯ, 4ನೇ ಪದ್ಧತಿ ಕಥನ ಪದ್ಧತಿ. 4ನೇ ಪದ್ಧತಿ ಕಥನ ಪದ್ಧತಿ. ಹಾಗಾದ್ರೆ ಯಾವುದು? ಸೊ ಇದು ಯಾವ್ಯಾವ ಪದ್ಧತಿ ಯಾವ್ಯಾವ ಟೈಮ್ ಅಲ್ಲಿ ಬರುತ್ತೆ ಅಂತ ನನ್ಗೆ ಗೊತ್ತಿರ್ಬೇಕು. ಈಗ ಏನ್ ಹೇಳ್ತಾ ಇದ್ದ ನಾನು, ಗತಕಾಲದ ವಿಷಯ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಬಸವಣ್ಣನ ಆಗಿರ್ಬೋದು, ಶಿವಾಜಿ ಆಗಿರ್ಬೋದು, ಕರೆಕ್ಟ್ ಅಲ್ವಾ? ಔರಂಗಜೇಬ ಆಗಿರ್ಬೋದು, ಇದೆಲ್ಲ ಏನು ಗತಕಾಲದ ವಿಷಯ, ಎಂದು ಆಗೋಗಿದಾವು. ಅದಕ್ಕೆ ಈ 4 ಪದ್ಧತಿಗಳಲ್ಲಿ ಯಾವ ಪದ್ಧತಿ ಬೆಸ್ಟ್ ಅಂತ ಕೇಳಿದ್ದಾನೆ. ಅಷ್ಟೇ ಅಲ್ಲ, ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಅಂದ್ರೆ ಕಡಿಮೆಯಾಗಿ ಬಳಸುವಂತ ಪದ್ಧತಿ ಇರುತ್ತೆ ಇಲ್ಲಿ. ಅದರಲ್ಲೇನೆ ಹೆಚ್ಚಾಗಿ ಯಾವ ಪದ್ಧತಿಯನ್ನ ಬಳಸ್ತೀವಿ ಅಂತ ಕೇಳಿದ ನಾವು. ನೋಡಿ ಎಷ್ಟು ಸೂಕ್ಷ್ಮವಾಗಿ ಇರುತ್ತೆ, ನೀವು ಅಷ್ಟು ವಿಚಾರ ಮಾಡೋದಿಲ್ಲ, ಸುಮ್ಮನೆ ನೋಡಿದ್ರೆ ಬಂದ್ಬಿಡ್ತೇವೆ. ಕರೆಕ್ಟ್ ಅಲ್ವಾ? ಸೊ ಕರೆಕ್ಟ್ ಆಗಿ ಅರ್ಥೈಸ್ಕೊಬೇಕು ಅನ್ನೋದು ಅದಕ್ಕೆ. ಈಗ ನೋಡಿ 1ನೇ ಪದ್ಧತಿಯನ್ನು ನೋಡೋಣ. ಯಾವುದು? ಪ್ರಶ್ನೋತ್ತರ ಪದ್ಧತಿ. ಪ್ರಶ್ನೋತ್ತರ ಪದ್ಧತಿ ಯಾವ ನಾವು ಬಳಸ್ತೀವಿ ಅನ್ನೋದು ಗೊತ್ತಿರಬೇಕು. ಶಿಕ್ಷಕ ಅಂದ್ರೆ ನಾನು ಒಬ್ಬ ವಿದ್ಯಾರ್ಥಿಯ ನನ್ನೊಂದು ಉದ್ದೇಶ, ನಾನು ಕ್ಲಾಸಿಗೆ ಹೋಗಿರ್ತೀನಿ, ನನಗೆ ಏನೋ ಒಂದು ವಿದ್ಯಾರ್ಥಿಯಿಂದ ಕೇಳೋದಿದೆ, ಆ ನನ್ನ ಉದ್ದೇಶ ಈಡೇರಿಸಬೇಕಾಗಿತ್ತು ಅಂದ್ರೆ ಅವನಿಗೆ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಅವನು ಅದಕ್ಕೇನು ಹೇಳ್ತಾನೆ, ಆನ್ಸರ್ ಕೊಡ್ತಾ ಸಾಕ್ತಾನೆ. ನಾನೇ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಕೊಡ್ತಾನೆ, ಹಾಗೆ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಕೊಡ್ತಾನೆ. ಇದರಿಂದ ಏನಾಗುತ್ತೆ, ನನ್ನ ಕ್ಲಾಸಿನ ಬೆಳವಣಿಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ನಾನು ಜೋಡಿಸ್ತಾ ಹೋಗ್ತೀನಿ, ಯಾಕೆ? ನನ್ನ ಉದ್ದೇಶದಲ್ಲಿ ಪೂರ್ತಿ ಆಗ್ಬೇಕು. ಹಾಗಾದ್ರೆ ಪ್ರಶ್ನೋತ್ತರ ಪದ್ಧತಿ ಯಾವಾಗ ಬರುತ್ತೆ? ನನ್ನ ಕ್ಲಾಸಿನ ಬೆಳವಣಿಗೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ಅಂದ್ರೆ ನಮ್ಮ ಉದ್ದೇಶ ಈಡೇರಿಕೆಗೆ ಈ ಪ್ರಶ್ನೋತ್ತರ ಪದ್ಧತಿ ಸರಳವಾದ ಪದ್ಧತಿ. ಮತ್ತೆ ಎಲ್ಲೇ ಆದ್ರೂ ನೀವು ಆನ್ಸರ್, ನನ್ನ ಕನ್ಸೆಪ್ಟ್ ಅನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೀವು ಯಾವಾಗ ಇದ್ರು ನೀವು ಕೇಳಕ್ಕೆ ತರಿಸ್ಬೇಕು, ಬರೋದೇನು ಆಪ್ಷನ್ ಅಲ್ಲಿ ಇವುಗಳ ಬಗ್ಗೆ ನಿಮಗೆ ಡೆಪ್ತ್ ಆಗಿ ನಾಲೆಜ್ ಇತ್ತು ಅಂದ್ರೆ ಯಾವತ್ತೂ ನೀವು ತಡಬಡಿಸೋದಿಲ್ಲ, ಪರ್ಫೆಕ್ಟ್ ಆಗಿ ಆನ್ಸರ್ ನಿಮ್ಮಿಂದ ಕೊಡಕ್ ಸಾಧ್ಯ ಆಗ್ತದೆ. ಇನ್ನು ಉಪನ್ಯಾಸ ಪದ್ಧತಿ ಅಂದ್ರೆ ಗೊತ್ತಿರ್ಬೇಕು. ಉಪನ್ಯಾಸ ಪದ್ಧತಿ ಅಂದ್ರೆ ಇದು ಅತ್ಯಂತ ಹಳೆಯ ಪದ್ಧತಿ. ಓಕೆ. ಇನ್ನೊಂದು, ಈ ಉಪನ್ಯಾಸ ಪದ್ಧತಿ ಯಾರ ಕೇಂದ್ರಿತ ಆಗಿರುತ್ತೆ? ಶಿಕ್ಷಕ ಕೇಂದ್ರಿತ ಆಗಿರುತ್ತೆ. ನೋಡಿ, ನಾನು ಪ್ರತಿಯೊಂದು ಬಿಚ್ಚಿ ಹೇಳ್ತಾ ಇದ್ದೀನಿ ಇಲ್ಲಿ. ಶಿಕ್ಷಕ ಕೇಂದ್ರಿತ ಆಗಿರುತ್ತೆ. ಶಿಕ್ಷಕ ಕೇಂದ್ರಿತ ಅಂದ್ರೆ ಏನು? ಇಲ್ಲಿ ವಿದ್ಯಾರ್ಥಿಗಳು ಸುಮ್ಮನೆ ಕೂತಿರ್ತಾರೆ, ಅಂದ್ರೆ ಕೆಲಸ ಇರ್ಲಾರ್ದೆ ಸುಮ್ಮನೆ ಕೂತಂಗೆ, ಅಂದ್ರೆ ಅವರ ಒಂದು ಇನ್ವಾಲ್ವ್ಮೆಂಟ್ ಇಲ್ಲಿ ಸಿಗೋದಿಲ್ಲ, ಅವರ ನೋಡಕ್ ಸಿಗೋದಿಲ್ಲ, ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲಿ ಇರೋದಿಲ್ಲ. ಅಂದ್ರೇನು? ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಇಲ್ಲಿ ನಿಷ್ಕ್ರಿಯರಾಗಿರ್ತಾರೆ. ಹಂಗಾದ್ರೆ ಗತಕಾಲದ ವಿಷಯ ಹೇಳುವಾಗ ಇಂಟ್ರೆಸ್ಟ್ ಬರುತ್ತಾ? ಈ ಉಪನ್ಯಾಸ ಪದ್ಧತಿ ಕೂಡ ಬರಲ್ಲ. ಇನ್ನು ನಾಟಕಾಭಿನಯ ಪದ್ಧತಿ, ಹೌದು, ಗತಕಾಲದ ವಿಷಯಗಳನ್ನ ಹೇಳುವಾಗ ಒಂದು ಕತೆ ಬಂತು, ಆ ಕಥೆಗೆ ಬೇಕಾದ, ಅಂದ್ರೆ ನಾಟಕಾಭಿನಯ ಅಂದ್ರೆ ಏನು? ನಾಟಕ ಮಾಡಿ ತೋರಿಸುವುದು. ಒಂದು ಕತೆ ಬರುತ್ತೆ, ರಾಮಾಯಣದ ಒಂದು ಕಾನ್ಸೆಪ್ಟ್ ಬರುತ್ತೆ, ಆ ಕಾನ್ಸೆಪ್ಟ್ ಬೇಕಾದಾಗೆ, ಅಂದ್ರೆ ಈಗ ಯಾವ್ದು ತಗೊಳ್ಳೋಣ, ಒಂದು ಕಲ್ಪನೆ ಮಾಡ್ಕೊಳ್ಳಿ. ಶ್ರೀಕೃಷ್ಣ ಪಾಂಡವರಿಗೋಸ್ಕರ
ರಾಜ್ಯ ಕೊಡುವಂತ ಹೋದಾಗ ಆ ಒಂದು ಪಾತ್ರ ಬರುತ್ತೆ. ಆ ಸನ್ನಿವೇಶ ತಕ್ಕಂಗೆ ಎಲ್ಲಿ ಬೇಕು, ಕೃಷ್ಣ ಬೇಕು, ದುರ್ಯೋಧನ ಬೇಕು, ಧೃತರಾಷ್ಟ್ರ, ಭೀಷ್ಮ, ಸಾರಿ ದುಶಾಸನ ಇವರೆಲ್ಲ ಬೇಕಲ್ವಾ. ಸೊ ಇಲ್ಲಿ ಪಾತ್ರಧಾರಿಗಳಿರ್ತಾರೆ. ಹಾಗೆ ಅಲ್ಲಿ ಏನು ಆ ಕಥೆಗೆ ತಕ್ಕಂತ ಪಾತ್ರಗಳನ್ನ ಸೃಷ್ಟಿಸ್ಬೇಕಾಗಿತ್ತು. ಪಾತ್ರಧಾರಿಗಳಿರ್ತಾರೆ, ಪಾತ್ರಗಳನ್ನ ಸೃಷ್ಟಿಸ್ಬೇಕಾಗುತ್ತೆ. ಪಾತ್ರಗಳನ್ನ ಸೃಷ್ಟಿಸಿ ಹಾಗೆ ಸಂಭಾಷಣೆಯ ಮೂಲಕ ಸಂಭಾಷಣೆ ಮಾಡಿಸ್ಬೇಕಾಗುತ್ತೆ. ಹಾಗೆ ದೈಹಿಕ ಹಾವಭಾವದ ಮೂಲಕ, ನಾಟಕ ಅಂದ್ರೆ ಗೊತ್ತು ನಿಮಗೆ, ದೈಹಿಕ ಹಾವಭಾವ ಇರುತ್ತೆ. ಹಾವಭಾವದ ಮೂಲಕ ಮಾಡಿ ತೋರಿಸುವುದೇ ನಾಟಕಾಭಿನಯ ಪದ್ಧತಿ. ಹೌದು, ಗತಕಾಲದ ವಿಷಯಗಳನ್ನ ಹೇಳುವಾಗ ಈ ಪದ್ಧತಿ ಬಳಸ್ತೀವಿ ನಾವು, ಆದ್ರೆ ಹೆಚ್ಚಾಗಿ ಬಳಸ್ತೀವ ಇಲ್ಲ. ಯಾಕೆ ಯಾಕೆ ಬಳಸಲ್ಲ ಸರ್ ಹೆಚ್ಚಾಗಿ ಅಂದ್ರೆ ಪಾತ್ರಗಳ ಸೃಷ್ಟಿಸ್ಬೇಕಿಲ್ಲ, ಒಬ್ಬನೇದ್ರೆ ನಡೆಯಂಗಿಲ್ಲ. ಒಬ್ರು, ಇಬ್ರು, 3, 4, 10, 100 ಮಂದಿ ಬೇಕು. ಒಂದು ಪಿಕ್ಚರ್ ಮಾಡಿ ಗೊತ್ತಾಗುತ್ತಲ್ಲ ಆ ಟೈಪ್ ಸಂಭಾಷಣೆ ಬೇಕು, ದೈಹಿಕ ಹಾವಭಾವ ಮಾಡಬೇಕು ಅಂದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಟೈಮ್ಗೆ ಸರಿ ಹೋಗೋದಿಲ್ಲ. ಅದೇ ಕಥನ ಪದ್ಧತಿ ಸ್ನೇಹಿತರೆ. ಈಗ ನೋಡಿ ನಮ್ಮ ಅಜ್ಜ ಅಜ್ಜಿ ನಾವು ಸಣ್ಣವರಿದ್ದಾಗ ಕಥೆಯ ಮುಖಾಂತರ ರಾಮಾಯಣ ಭಾರತ ಹೇಳ್ತಾ ಇದ್ರು, ಅಥವಾ ಒಂದು ಶಾಲೆಯಲ್ಲಿ ಪ್ರಸಂಗ ತಗೊಂಡು ನಾನು ಶಿಕ್ಷಕ ವಿದ್ಯಾರ್ಥಿ ಹೇಳ್ತಾ ಇರ್ತೀನಿ, ಯಾವುದು ರಾಮಾಯಣದ ಒಂದು ಭಾಗವನ್ನು ಹೇಳ್ತಾ ಇರ್ತೀನಿ. ರಾಮ ರಾಮನ ಕೈಯಲ್ಲಿ ಯಾವಾಗ ಇರುತ್ತೆ, ರಾಮನ ಕೈಯಲ್ಲಿ ಯಾವಾಗಲೂ ಬಿಲ್ಲು ಬಾಣಗಳು ಇರುತ್ತೆ ಅಂತ ನಾವು ಹೇಳಿದಾಗ ಆ ವಿದ್ಯಾರ್ಥಿಗಳು ಕಲ್ಪನೆ ಮಾಡ್ಕೊತಾರೆ. ಮುದ್ದಾದ ಮುಖದ ಆ ಶ್ರೀರಾಮನ ಕೈಯಲ್ಲಿ ಒಂದು ಬಾಣ ಯಾವ ರೀತಿ ಇರುತ್ತೆ, ಅವನು ಅವನು ಏನು ರಾವಣನು ಕೊಂದನು. ಆವಾಗ ನಾವು ಎಷ್ಟು ಡೆಪ್ತ್ ಆಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತೀವೋ, ನಮ್ಮ ಪ್ರತಿಯೊಂದು ವಾಕ್ಯಕ್ಕೂ ಕೂಡ ಆ ವಿದ್ಯಾರ್ಥಿಗಳು ಇಮ್ಯಾಜಿನೇಷನ್ ಅಲ್ಲಿ ಯಾವ ರೀತಿ ಕೊಂದಿರಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ತಾ ಸಾಕ್ತಾರೆ ಸ್ನೇಹಿತರೆ, ಹೌದಲ್ವಾ. ಸೊ ಈ ಗತಾದ ವಿಷಯಗಳನ್ನ ಹೇಳುವಾಗ ಯಾವ ಪದ್ಧತಿ ಹೆಚ್ಚಾಗಿ ಬಳಸ್ತೀವಿ ನಾವು, ಕಥೆಯ ಮುಖಾಂತರ ಹೇಳ್ತೀವಿ. ಕಥನ ಪದ್ಧತಿ ಏನು, ಕಥನ ಪದ್ಧತಿ ಅಂದ್ರೆ ಕಥೆಯ ಹೇಳುವುದು, ಮೂಲಕ ಹೇಳುವುದನ್ನೇ ನಾವು ಜಾಸ್ತಿ ಮಾಡ್ತೀವಿ. ನಾಟಕಗಳನ್ನ ಜಾಸ್ತಿ ಮಾಡಂಗಿಲ್ಲ, ಮಾಡ್ತೀವಿ ಇಲ್ಲ ಅಂತ ನಂಗಿಲ್ಲ, ಆದ್ರೆ ಜಾಸ್ತಿ ಮಾಡಂಗಿಲ್ಲ. ಜಾಸ್ತಿ ಬರೋದೇನು, ಗತಕಾಲದ ವಿಷಯಗಳನ್ನು ಹೇಳುವಾಗ ನಾವು ಮಾಡೋದು ಕಥನ ಪದ್ಧತಿಯನ್ನ ಜಾಸ್ತಿ ಮಾಡ್ತೀವಿ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು ಸ್ನೇಹಿತರೆ, 4ನೇ ಆಪ್ಷನ್ ಕರೆಕ್ಟ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಉದಾಹರಣೆಗಳ ಮೂಲಕ ಸೂತ್ರದ ಕಡೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಅಂದ್ರೆ ಕೇಳ್ತೀರ. ಇದು ಒಂದೇ ಕ್ವಶನ್ಗೆ ಇನ್ನು ಇದನ್ನ ಬೇರೆ ಬೇರೆ ರೀತಿಯಿಂದನೂ ಕೇಳ್ಬೋದು. ಅವನು ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಅಂದ್ರೆ ಉದಾಹರಣೆಗಳ ಮೂಲಕ ಸೂತ್ರದ ಕಡೆ ಅಂತ ಕೇಳ್ಬೋದು, ಕರೆಕ್ಟ್ ಅಲ್ವಾ. ಏನೋ ಮತ್ತೆ ಕೇಳ್ಬೋದು, ಮೂರ್ತದಿಂದ ಅಮೂರ್ತ ಅಂತಾನು ಕೇಳ್ಬೋದು. ಮೂರ್ತದಿಂದ ಅಮೂರ್ತ ಅಂದ್ರೆ ಗೊತ್ತಿರುವುದರಿಂದ ಗೊತ್ತಿರ್ಲಾರದ ಕಡೆಗೆ. ಮೂರ್ತ ಅಂದ್ರೆ ಗೊತ್ತಿರೋದು, ಅಮೂರ್ತ ಅಂದ್ರೆ ಗೊತ್ತಿರ್ಲಾರದ ಕಡೆ ಸಾಗೋದು. ಗೊತ್ತಿರೋದ್ರಿಂದ ಗೊತ್ತಿರ್ಲಾರ ಕಡೆ ಸಾಗೋದು. ಇನ್ನೊಂದು ಇಡಿಯಿಂದ ಇಡಿಯ ಕಡೆ ಸಾಗುವುದು, ಇಡಿಯಿಂದ ಇಡಿ ಕಡೆ ಸಾಗೋದು. 4ನೇದು ಸರಳತೆಯಿಂದ ಸಮನ್ವಯ ಕಡೆಗೆ ಸಾಗುವುದು. 4ನೇದು ಸುಲಭದಿಂದ ಅಂದ್ರೆ ಸರಳತೆಯಿಂದಾನೆ ಸುಲಭದಿಂದ ಸಂಕೀರ್ಣದ ಕಡೆಗೆ ಸಾಗುವುದು. ಇಲ್ಲಿ ಉದಾಹರಣೆ ಮೂಲಕ ಸೂತ್ರದ ಕಡೆ, ಇದರಲ್ಲಿ ಮೂರ್ತದಿಂದ ಅಮೂರ್ತದ ಕಡೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂದ್ರೆ ಯಾವುದಿಲ್ಲ. ಏನ್ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಯಾಕೆ ಡೈರೆಕ್ಟ್ ಆಗಿದೆ ಕ್ವಶನ್. ಇದು ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ, ಅನುಗಮನ ಪದ್ಧತಿ ಆಗುತ್ತೆ. ಉದಾಹರಣೆ ಮೂಲಕ ಸೂತ್ರದ ಕಡೆಗಂದ್ರೂ ಅಷ್ಟೇ, ಮೂರ್ತದಿಂದ ಅಮೂರ್ತದ ಕಡೆಗೊಂಡ್ರು ಅಷ್ಟೇ, ಗೊತ್ತಿರೋದ್ರಿಂದ ಗೊತ್ತಿರೋದ ಕಡೆಗಂದ್ರೂ ಅಷ್ಟೇ, ಬಿಡಿಯಿಂದ ಇಡಿ ಕಡೆಗೆ, ಸರಳತೆಯಿಂದ ಅನುಮಿತಿಯ ಕಡೆಗೆ, ಸುಲಭತೆಯಿಂದ ಸಂಕೀರ್ಣದ ಕಡೆಗೆ ಅಂದ್ರೂ ಅದೆಲ್ಲ ಏನಾಗುತ್ತೆ, ಅನುಗಮನ ಪದ್ಧತಿಯ ಎಕ್ಸಾಂಪಲ್ಸ್ ಆಗುತ್ತೆ. ನಿಮಗೆ ಇನ್ನು ಅನುಗಮನ ಪದ್ಧತಿ ಅಂದ್ರೆ ಹೇಳ್ತೀನಿ. ಅನುಗಮನ ಪದ್ಧತಿ ಯಾವಾಗ ಯೂಸ್ ಮಾಡ್ತೀವಿ, ಈಗ ನೋಡಿ ನನಗೊಂದು ಸಾಮಾನ್ಯ ಏನ್ ಮಾಡ್ತೀನಿ, ಏನು ಒಂದು ಕತೆ ಹೇಳ್ತೀನಿ, ವಿದ್ಯಾರ್ಥಿಗಳಿಗೆ ಒಂದು ಕಥೆನ ಕೊಡ್ತೀನಿ. ಕತೆ ಕೊಟ್ಟು ಇದರಲ್ಲಿ ಅಂದ್ರೆ ಒಂದು ಕತೆ ಹೇಳ್ತೀನಿ, ಇಲ್ಲ ಒಂದು ಗದ್ಯವನ್ನು ಕೊಡ್ತೀನಿ. ಗದ್ಯವನ್ನು ಕೊಟ್ಟು ಅದನ್ನ ಓದಿ ಇದರಿಂದ ಏನ್ ನಿಮಗೆ ನೋಡಕ್ ಸಿಗುತ್ತೆ ಅಂತ ಕೇಳ್ತೀನಿ. ಅವಾಗ ಏನ್ ಹೇಳ್ತಾರೆ, ನಾನು ಒಂದು ಕತೆ ಕೊಟ್ಟಿರ್ತೀನಿ, ಅದರಿಂದ ಪರಿಶ್ರಮದಲ್ಲಿ
ಫಲವಿದೆ ಅನ್ನೋ ನಮ್ಗೆ ಸಾಮಾನ್ಯ ತತ್ವ ಕಂಡು ಬಂತು ಸರ್. ನಾನು ಒಬ್ಬನಿಗೆ ಒಂದು, ಇನ್ನೊಬ್ಬನಿಗೆ ಮತ್ತೊಂದು, ಮತ್ತೊಬ್ಬನಿಗೆ ಮತ್ತೊಂದು, ಎಷ್ಟು ಮಂದಿ ಇರ್ತಾರಲ್ಲ ಎಲ್ಲರಿಗೂ ಕಥೆ ಕೊಟ್ಟಿರ್ತೀನಿ. 100 ಮಂದಿ ಕೊಡಲ್ಲ, ರೈಟ್. ಆದ್ರೆ ಪ್ರತಿಯೊಂದು ಕತೆ ಕೂಡ ಯಾವ್ದಾರ ಆಧರಿಸಿರ್ತದೆ ಅಂದ್ರೆ ಯಾರು ಪರಿಶ್ರಮ ಮಾಡ್ತಾರೋ ಅದರಲ್ಲಿ ಫಲ ಇದ್ದೇ ಇರುತ್ತೆ ಅಂತ ಹೇಳುವುದರ ಸಂಕೇತ ಆಗಿರುತ್ತೆ. ಇದಕ್ಕೇನಂತೀವಿ ನಾವು ಅನುಗಮನ. ಅನುಗಮನ ಅಂದ್ರೆ ಲಕ್ಷ್ಯ ಇರಲಿ. ಅನುಗಮನ ಅಂದ್ರೆ ಸಮನ್ವಯ. ಸಮನ್ವಯ ಅಂದ್ರೆ ಎಷ್ಟು ಬೇಕಾದಷ್ಟು ಇರ್ಲಿಕ್ಕೆ ಎಕ್ಸಾಂಪಲ್, ಎಷ್ಟು ಬೇಕಾದಷ್ಟು ಎಕ್ಸಾಂಪಲ್ ಇದ್ರೂ ಒಂದೇ ತತ್ವದ ಕಡೆ ಸಾಗು. ಅದೇನು ಅನುಗಮನ. ಅನುಗಮನ ಅಂದ್ರೆ ಏನು? ಸಮನ್ವಯ. ಏನು? ಸಮನ್ವಯ ಆಗುತ್ತಲ್ಲ. ಉದಾಹರಣೆಗಳ ಮುಖಾಂತರ ಒಂದು ಸಾಮಾನ್ಯ ನಿಯಮದ ಕಡೆ ಅಥವಾ ಸೂತ್ರದ ಕಡೆ ಸಾಗುವುದೇ ಅನುಗಮನ ಪದ್ಧತಿ. ಅರ್ಥ ಆಗತ್ತಲ್ಲ ಸ್ನೇಹಿತರೆ? ಇನ್ನ ಅನುಗಮನ ಅನುಗಮನ ಪದ್ಧತಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ತತ್ವಕ್ಕೆ ಸಂಬಂಧಿಸಿದ ಆಧಾರಾಂಶಗಳನ್ನು ಒದಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಒದಗಿಸೋ. ನಾನು ಹೇಳಿದೆ, ನಾನು ಈಗ ಗದ್ಯಗಳನ್ನ ಕೊಡ್ತೀನಿ, ಅದರಿಂದ ಸಾಮಾನ್ಯ ನಿಯಮ ಯಾವುದು ಅಂತ ಅವ್ರಿಗೆ ಕಂಡು ಹಿಡಿಲಿಕ್ಕೆ ಕೊಡ್ತೀನಿ. ಅಂದ್ರೆ ನಾನು ಆಧಾರಾಂಶಗಳನ್ನ ಕೊಡ್ತೀನಿ, ವಿದ್ಯಾರ್ಥಿ ಬಾಯಿಗಳಿಂದಾನೇ ಕೇಳೋದು. ಇದರಿಂದ ಏನ್ ನಿಮ್ಗೆ ತಿಳಿದು ಬರುತ್ತೆ ಅಂತ ಒಂದು ಪದ್ಧತಿ. ಯಾವ ಪದ್ಧತಿ ಅಂತೀವಿ? ಅನುಗಮನ ಪದ್ಧತಿ ಅಂತ ಹೇಳ್ತೀವಿ. ನೆಕ್ಸ್ಟ್ 21ನೇ ಕ್ವಶನ್. ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಲಕ್ಷ್ಯ ಇರಲಿ. ಪಾಠ ಯೋಜನೆ ಅಂದ್ರೆ ಲೆಸನ್ ಪ್ಲಾನ್. ಲೆಸನ್ ಪ್ಲಾನ್ ಇಂದ ಶಿಕ್ಷಕರಿಗೆ ಕೇಳಿದ ನಾವು ಶಿಕ್ಷಕರಿಗಾಗುವ ಅನುಕೂಲವಿದೆ. ಅದಕ್ಕೆ ಕ್ವಶನ್ ಕರೆಕ್ಟ್ ಆಗಿ ಓದಿ. ಒಂದೇದು ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತೆ. ಯಾವ್ದಾವುದು ನೆಗೆಟಿವ್ ವಾಕ್ಯ ಅನ್ಸುತ್ತೆ ತೆಗೆದುಕೊಳ್ಳೋದು. ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲ ಕೇಳಿದಾನ ಅವನು. ಅನುಕೂಲ ಯಾವುದು ಅಂತ ಕೇಳಿದಾನೆ. ಆದ್ರೆ ಪೈಲದೇನಿದೆ? ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ. ನೆಗೆಟಿವ್ ಇದೆಯಲ್ಲ, ಅನುಕೂಲ ಇದೆ, ಇಲ್ಲಿ ನೆಗೆಟಿವ್ ವಾಕ್ಯ ಇದೆ, ಗೊಂದಲ. ಯಾವತ್ತು ಲೆಸನ್ ಪ್ಲಾನ್ ಇರೋದೇ ನಮ್ಮಲ್ಲಿ ನಿರ್ದಿಷ್ಟತೆಯನ್ನ ತರೋಗೋಸ್ಕರ, ಒಂದು ಕ್ರಮಬದ್ಧತೆ ತರೋಗೋಸ್ಕರ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೋಧನೆಯಲ್ಲಿ ಗೊಂದಲ ಮೂಡಿಸುವುದು ನೆಗೆಟಿವ್ ವಾಕ್ಯ ಇರೋದ್ರಿಂದ ತೆಗೆದುಬಿಟ್ಟು. ಸೊ ಎರಡನೇದು ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ. ನಾಲ್ಕನೇದು ಬೋಧನೆಯಲ್ಲಿ ನಿರಾಶೆ ಮೂಡಿಸುತ್ತದೆ. ಮತ್ತೆ ಇಲ್ಲಿ ನೆಗೆಟಿವ್ ಇದೆ, ಬೋಧನೆಯಲ್ಲಿ ನಿರಾಶೆ ಮೂಡಿಸೋಕೆ ಸಾಧ್ಯನೇ ಇಲ್ಲ. ಸೊ ಇದು ಕೂಡ ತೆಗೆದುಬಿಟ್ಟು. ಮೂರನೇದು ಆಪ್ಷನ್ ತೆಗೆದುಬಿಡ್ತೀನಿ. ನಾಲ್ಕನೇದು ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ. ಹೌದು, ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ. ಬಟ್ ಅವನೇನ್ ಕೇಳಿದಂಗೆ ಪಾಠ ಯೋಜನೆಯಿಂದ ಶಿಕ್ಷಕರಿಗೆ ಏನಾಗತ್ತ? ನಾಲ್ಕನೇ ಆಪ್ಷನ್ ಕಣ್ಮುಚ್ಚಿ ಓಕೆ ಅಂದ್ರೆ ತಪ್ಪಾಗುತ್ತೆ ಇಲ್ಲಿ. ಯಾಕೆ? ಅವನು ಪಾಠ ಯೋಜನೆಯಿಂದ ಯಾರಿಗಂತ ಕೇಳಿದ ಅವನು ಶಿಕ್ಷಕರಿಗೆ ಆಗುವ ಅನುಕೂಲ. ಇಲ್ಲಿ ಮಕ್ಕಳಿಗೆ ಕಲಿಕಾ ಪ್ರಗತಿ ಆಗುತ್ತೆ, ಆದ್ರೆ ಶಿಕ್ಷಕರಿಗೆ ಏನಾಗುತ್ತೆ? ಇಲ್ಲಿ ಬೋಧನೆಯಲ್ಲೇ ಆತ್ಮವಿಶ್ವಾಸ. ನೋಡಿ, ಆಪ್ಷನ್ ಓದಿದ್ರೆ 4ನೇ ಬರೆಯೋರು ಇರ್ತೀರಾ, ಆದ್ರೆ ಅವನು ಕೇಳಿದ್ದು ಶಿಕ್ಷಕ, ನೀವು ಆಪ್ಷನ್ ರೈಟ್ ಹಾಕ್ತಾ ಇರೋದು ಮಕ್ಕಳು ಅಂತ ತಪ್ಪಾಗುತ್ತಲ್ಲ. ಸೊ ಅದಕ್ಕೆ ಕ್ವಶನ್ ಕರೆಕ್ಟ್ ಆಗಿ ಓದಿದ್ರೆ 70 to 80% ಗೆದ್ದಂಗೆ ಅಷ್ಟೇ ಇರುತ್ತೆ. ನೋಡಿ, ಯಾವ್ದಾದ್ರು ಇಲ್ಲಿ ಇಷ್ಟೆಲ್ಲ ಕ್ವಶನ್ ನೋಡಿದ್ವಿ, ಯಾವ್ದಾದ್ರು ಕ್ವಶನ್ ಓದ್ಬೇಕು ಅಂತ ಅನ್ಸೋದಿತ್ತಾ? ಇಲ್ಲ. ಆ ಅನುಗಮನ ಒಂದು ಕನ್ಸೆಪ್ಟ್ ಅಂದ್ಬಿಟ್ಟು ಉಳಿಕಿದ್ದೆಲ್ಲ ಕ್ವಶನ್ ಹೇಗಿತ್ತು? ನಿಮ್ಮ ಜನರಲ್ ನಾಲೆಜ್ಗೆ ನಾನೊಬ್ಬ ಶಿಕ್ಷಕನಾಗಿದ್ರೆ ಹೇಗೆಲ್ಲ ಆನ್ಸರ್ ಮಾಡ್ತಿದ್ದೆ, ನನಗೆ ಸಮಸ್ಯೆ ಬಂದಾಗ ಹೀಗೆಲ್ಲ ಆನ್ಸರ್ ಮಾಡ್ತಿದ್ದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದು. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಯ್ತು ಸ್ನೇಹಿತರೆ? ಆಪ್ಷನ್ ನಂಬರ್ 2 is right. ಆಪ್ಷನ್ ನಂಬರ್ 4 ಮಕ್ಕಳದ ಕರೆಕ್ಟ್, ಆದ್ರೆ ಶಿಕ್ಷಕರಿಗೆ ಅಂತ ಕೇಳಿದ ನಾವು. ಸೊ ಹಾಗಾಗಿ ಆಪ್ಷನ್ ನಂಬರ್ 2 is the right answer. ನೆಕ್ಸ್ಟ್ 22ನೇ ಕ್ವಶನ್. ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವನು. ಭಾಷಾ ಪ್ರಯೋಗಾಲಯದಿಂದ ಏನು ವಿದ್ಯಾರ್ಥಿ ಪಡಿತಾನಪ್ಪ ಅಂತಂದ್ರ ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿ ಕೊಳ್ಳಲು ಪ್ರಯತ್ನಿಸುವನು. ಹೌದು, ಭಾಷಾ ಪ್ರಯೋಗ ಇರೋದೇ ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ, ಏನು ಅವನ ಕಲಿಕಾ ಸಮಸ್ಯೆ, ಅವನ ಕೌಶಲ್ಯದ ಸಮಸ್ಯೆ ಇರುತ್ತೋ ಅದನ್ನ, ಆ ತೊಂದರೆಯನ್ನ ನಿವಾರಿಸಕ್ಕೆ ಈ ಭಾಷಾ ಪ್ರಯೋಗ ಇರೋದು. ಒಂದೇ ಆಪ್ಷನ್ ಕರೆಕ್ಟ್ ಇದೆ. ಇನ್ನು ನೋಡೋಣ 2, 3, 4 ಇದಕ್ಕಿಂತ ಚೆನ್ನಾಗಿದ್ರೆ ಅವು ಹಾಕ್ಬೋದು. ಎರಡನೇ ಆಪ್ಷನ್ ಏನಿದೆ? ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು. ಇಲ್ಲಿ ಕೂಡ ನೆಗೆಟಿವ್ ಭಾಷೆ ಇದೆ. ಒಬ್ಬನೇ ಗಿಬ್ಬನೇ ಬಂತು ತಿಳ್ಕೊಳ್ಳಿ, ಏನಾಗುತ್ತೆ? ನೆಗೆಟಿವ್ ವಾಕ್ಯ ಬಿಟ್ಬಿಡು. ಶಿಕ್ಷಕರ ಅವಶ್ಯಕತೆ ಇರದೇ ಇರುವುದು. ಇಲ್ಲ, ಒಂದು ಪ್ರಯೋಗಾಲಯ ಅಂದ್ರೆ ಅದು ಯಾವುದೇ ಪ್ರಯೋಗಾಲಯ ಇರಲಿ, ಶಿಕ್ಷಕರ ಅವಶ್ಯಕತೆ ಇದ್ದೇ ಇರುತ್ತೆ. ಇದು ಕೂಡ ಏನೋ ನೆಗೆಟಿವ್ ಉಲ್ಟಾ ಇದೆ. ಸೊ ಬಿಟ್ಬಿಡ್ತೀನಿ, ನೆಗೆಟಿವ್ ಆನ್ಸರ್ ಇದೆ, ಬಿಟ್ಬಿಡ್ತೀನಿ. ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವುದು. ತಪ್ಪು. ಪ್ರಯೋಗ ಇರೋದೇ ಚಟುವಟಿಕೆ ಮುಖಾಂತರ ಕಲಿಯಬೇಕು. ಇದು ಕೂಡ ತಪ್ಪು. ಆಟೋಮೆಟಿಕ್ ಆಗಿ ನನಗೆ ಆನ್ಸರ್ ಸಿಕ್ತು ಇದೆ, ಒಂದೇ ಆಪ್ಷನ್ ಅಂತ. ಆದ್ರೆ
ಈ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿ ಯಾವ್ಯಾವ ಪ್ರಯೋಜನ ಪಡಿತಾನ ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ಅಂತ. ಒಂದನೇದು ಏನೇನ್ ಪ್ರಯೋಜನ ಪಡಿತಾನ್ರಿ? ಏನೇನ್ ಪ್ರಯೋಜನ? ಈ ಭಾಷಾ ಪ್ರಯೋಗಾಲಯ ಇರುವುದಕ್ಕ ಈ ಭಾಷಾ ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿ ಕೌಶಲದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ, ಅವನ ಕೌಶಲದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಗುರುತಿಸಿ ಅದಕ್ಕ ಪರಿಹಾರವನ್ನ ಪಡಿತಾನೆ. ಹಾಗೆ ಅವನ ಕೌಶಲ ಯಾವ್ದೇ ತಗೊಳ್ಳಿ, ಈಗ ಭಾಷಣ ಮಾಡುವ ಕೌಶಲ, ಈ ಭಾಷಣ ಮಾಡುವ ಕೌಶಲದಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪಿರ್ತಾನ ಅವನು. ಓಕೆ, ಪದಗಳ ಈ ರೀತಿ ಯಾವುದೇ ಒಂದು ಪದವನ್ನು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರ್ತಾನೆ. ಅದನ್ನ ಸೂಕ್ತ ತರಬೇತಿಯ ಮೂಲಕ ಅದನ್ನ ನಾವು ನಿವಾರಿಸಿಕೊಳ್ಳುವುದು. ಓಕೆ, ಅಂದ್ರೆ ಸೂಕ್ತ ತರಬೇತಿಯಲ್ಲಿ ಕೊಟ್ಟು ಸೂಕ್ತ ತರಬೇತಿ ಮುಖಾಂತರ ಅವನಿರುವ ಸಮಸ್ಯೆನ ನಾವು ನಿವಾರಿಸ್ಕೋಬಹುದು. ಇನ್ ಮೂರನೇದು ಅವನಲ್ಲಿ ಆಗುವ ಉಚ್ಚಾರ, ಮತ್ತೆ ಅವನು ನಡೆಸುವ ಸಂಭಾಷಣೆ, ಅವನ ಆಲಿಸುವಿಕೆ, ಅವನ ಭಾಷಣ, ಇವುಗಳಿಗೆ ಏನಾದ್ರೂ ದೋಷ ಕಂಡು ಬಂತು ಅಂದ್ರೆ ಅವುಗಳನ್ನ ಗುರುತಿಸಿ ಅಲ್ಲಿಂದಲ್ಲಿಯೇ ಅದರ ಪರಿಹಾರಗಳನ್ನ ಅವನಿಗೆ ತಿಳಿಸುವುದು. ಹೆಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಹೆಂಗ ಅವನಲ್ಲಿ ಬದಲಾವಣೆ ತರಬಹುದು ನಾವು ಅಂತ ಹೇಳ್ಬೋದು. ಇನ್ನು ಮೂರನೇದು ಸಂವಹನ ಕೌಶಲದಲ್ಲಿ ನಾವು ಅಭ್ಯಾಸ ನಡೆಸಿ ಅವನ ಸಂವಹನ ಕೌಶಲವನ್ನ ಸುಧಾರಿಸಬಹುದು. ಇನ್ನ ನಾಲ್ಕನೇದು ಅಂದ್ರೆ ನೆಕ್ಸ್ಟ್, ಅವನು ಭಾಷಣ ಮಾಡುವಾಗ ಏನಾದ್ರೂ ತಪ್ಪಿತ್ತು ಅಂದ್ರೆ, ಕೌಶಲ ಅಂದ್ರೆ ಭಾಷಣ ಅಷ್ಟೇ ಅಲ್ಲ, ಎಲ್ಲಿ ಬೇಕಾದ ಕೌಶಲ್ಯ ಕೇಳೋದು ಅಂದ್ರೆ ಆಲಿಸುವ ಕೌಶಲ್ಯ, ಉಚ್ಚಾರ ಕೌಶಲ್ಯ, ಸಂಭಾಷಣೆ ಕೌಶಲ್ಯ, ಏನ್ ಕೌಶಲ ಬರ್ತಲ್ಲ, ಈ ಯಾವುದೇ ಒಂದು ಕೌಶಲ್ಯದಲ್ಲಿ ಅವನಿಗೆ ತೊಂದರೆ ಆಗ್ತಿತ್ತು ಅಂದ್ರೆ ಅದರಲ್ಲಿ ಸ್ಪೆಷಲ್ ನಾನೇನು ಭಾಷಣ ಕೌಶಲ್ಯ ಅಂತ ತಪ್ಪಿತ್ತು, ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಪರದೆಯ ಮುಖಾಂತರ ತೋರಿಸಿದ್ರೆ ನಾನು ತಪ್ಪಿದ್ದೀನಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಮುಂದೆ ಆ ತಪ್ಪು ನಾನು ಮಾಡಬಾರ್ದು ಅನ್ನೋ ಒಂದು ಪ್ರಜ್ಞೆ ಅವನಲ್ಲಿ ಬಂದು ಮುಂದೆ ಆ ತಪ್ಪನ್ನು ಮಾಡೋದಿಲ್ಲ. ಸೊ ಇದು ಕೂಡ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನಗಳನ್ನ ಪಡಿತಾನ. ಸೊ ಹಾಗಾದ್ರೆ ಸ್ನೇಹಿತರೆ, ಮತ್ತೆ ನಾವು ಕರೆಕ್ಟು ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುವುದು. ನೆಡ್ತಾ ಇದ್ದೀನಿ ಪ್ರಯೋಜನವನ್ನ ಎಲ್ಲರೂ ನೋಡಿ ವಿನಂತಿ ಸ್ನೇಹಿತರೆ. ಅದಕ್ಕಾಗಿ ಪ್ರತಿಯೊಬ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ವಿಡಿಯೋ ಎಲ್ಲರಿಗೂ ಮುಟ್ಟುವಂತೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಯಾವುದು? ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ಅಂತ. ಕ್ರಿಯಾ ಸಂಶೋಧನೆಯ ಮೊದಲನೇ ಹಂತ ಯಾವುದು ಅಂದ್ರೆ ಸಮಸ್ಯೆ ಕ್ಷೇತ್ರವನ್ನ ಗುರುತಿಸುವುದು. ಯಾಕೆ ಆನ್ಸರ್ ಆಗುತ್ತೆ ಅಂತ ನೋಡೋಣ. ಡೈರೆಕ್ಟ್ ಈ ಕ್ರಿಯಾ ಸಂಶೋಧನೆ ಅಂದ್ರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಅವನೊಂದು ಕ್ಷೇತ್ರ ಇರುತ್ತೆ, ಯಾವುದೋ ಒಂದು ಕ್ಷೇತ್ರ, ಒಂದು ಶಿಕ್ಷಣ ಕ್ಷೇತ್ರ, ಹಾಗೆ ಅವನೊಂದು ಯಾವುದೋ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಏನಾದ್ರೂ ಅವನಿಗೆ ಸಮಸ್ಯೆ ಎದುರಾಯ್ತು ಅಂದ್ರ, ಆ ಕ್ಷೇತ್ರದಲ್ಲಿ ಅವನಿಗೆ ಸಮಸ್ಯೆ ಇದೆ ನೋಡಿ. ಅದಕ್ಕೆ ಕ್ರಿಯಾ ಸಂಶೋಧನೆ ಮೊದಲನೇ ಹಂತ ಯಾವುದು? ಸಮಸ್ಯೆ ಕ್ಷೇತ್ರವನ್ನು ಗುರುತಿಸೋದು. ಅವನಿಗೆ ಏನು ಸಮಸ್ಯೆ ಎದುರಾಗುತ್ತೋ ಆ ಕ್ಷೇತ್ರವನ್ನು ಅವನು ಕಂಡುಹಿಡಿದು ತಕ್ಷಣ ತಾನೇ ಸ್ವತಃ ಅದಕ್ಕೆ ಸರಳ ಸಂಶೋಧನೆಯನ್ನ ನಡೆಸಿ ಅದರ ಪರಿಹಾರಗಳನ್ನು ಕಂಡುಕೊಳ್ತಾನೆ. ಆಯ್ತಾ? ಆ ಪರಿಹಾರಗಳನ್ನ ಕಂಡುಕೊಂಡು ಆ ಕಾರ್ಯವನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸ್ತಾನಲ್ಲ, ಅವನು ಕೈಗೊಳ್ಳುವ ಈ ಪರಿಣಾಮಕಾರಿಯಾದ ವೈಜ್ಞಾನಿಕ ಕಾರ್ಯವನ್ನ ನಾವೇನಂತೀವಿ? ಕ್ರಿಯಾ ಸಂಶೋಧನೆ ಅಂತೀವಿ. ಅರ್ಥ ಹೇಳೋದು? ಕ್ರಿಯಾ ಸಂಶೋಧನೆ ಅಂದ್ರೆ ಏನು? ವ್ಯಕ್ತಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಒಂದು ಸಮಸ್ಯೆ ಎದುರಿಸ್ಲಿಕ್ಕಂದ್ರ ಆ ಸಮಸ್ಯೆಯ ಪರಿಹಾರವನ್ನ ಸ್ವತಃ ತಾನೇ ಸರಳ ಸಂಶೋಧನೆ ನಡೆಸಿ ಕಂಡು ಹಿಡ್ಕೊಂಡು ಆ ಪರಿಹಾರಗಳನ್ನ ಕೊಂಡುಕೊಂಡು ಕಾರ್ಯವನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸುವ ವೈಜ್ಞಾನಿಕ ಕಾರ್ಯಕ್ಕೆ ಏನಂತೀವಿ ನಾವು? ಕ್ರಿಯಾ ಸಂಶೋಧನೆ ಅಂತೀವಿ. ಆಯ್ತಾ? ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಸಮಸ್ಯೆಯ ಕ್ಷೇತ್ರವನ್ನ ಗುರುತಿಸುವುದು. ನೆಕ್ಸ್ಟ್ ಕ್ವಶನ್, ಕೈ ಬರಹದಲ್ಲಿ ಕಂಡುಬರುವ ದೋಷ. ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಕೈ ಬರಹ ಅಂದ್ರೆ ಬರೆಯೋದು. ಅದರಲ್ಲಿ ದೋಷ ಯಾವ ಕಂಡು ಬರುತ್ತೆ ನೋಡಿ? ಸಂಭಾಷಣೆ ದೋಷ, ಎರಡನೇದು ಉಚ್ಚಾರ ದೋಷ, ಮೂರನೇದು ಕಾಗುಣಿತ ದೋಷ, ನಾಲ್ಕನೇದು ಉಬ್ಬುವಿಕೆ ದೋಷ. ಈ ಸಂಭಾಷಣೆ ದೋಷ ಅಂದ್ರಿ, ಈ ಉಚ್ಚಾರದ ದೋಷ ಅಂದ್ರಿ, ಈ ಉಬ್ಬುವಿಕೆಯ ದೋಷ ಅಂದ್ರಿ, ಇವೆಲ್ಲ ಈ ದೋಷ ಯಾವಾಗ ಕಂಡು ಬರ್ತವೆ ಹೇಳ್ರಿ? ಮಾತುಗಾರಿಕೆಯ
ದಾರಿಕೆಯಲ್ಲಿ ಕಂಡುಬರುವ ದೋಷ ಇದು. ಸಂಭಾಷಣೆ ದೋಷ ಮಾತನಾಡುವಾಗ, ಉಚ್ಚಾರದ ದೋಷ ಮಾತನಾಡುವಾಗ, ಉಬ್ಬುವಿಕೆಯ ದೋಷ ಮಾತನಾಡುವಾಗ ಬರುತ್ತೆ. ಬಟ್ ಅವನು ಕೇಳುದೇನು, ಬರಹ, ಕೈ ಬರಹದಲ್ಲಿ ಕಂಡು ಬರುವ ದೋಷ ಯಾವುದು? ಆಟೋಮೆಟಿಕ್ ಕಾಗುಣಿತದ ದೋಷ. ಕಾಗುಣಿತ ದೋಷ ಅಂದ್ರೆ ಏನ್ರಿ ಸರ್ ಅಂತಂದ್ರ, ಈಗ ಒಂದ್ ಪದ ಹೇಳ್ತೀವಿ ನಾವು, ಆ ಕೃತಿ, ಅವನು ಏನ್ ಬರೀತಾನೆ, ಕೃತಿ ಅಂತಾನೂ ಬರಿಬಹುದು, ಕೃತಿ ಅಂತಾನೂ ಬರಿಬಹುದು. ಅವ್ನು ಸರಿ ಏನ್ ಅನ್ಸುತ್ತೆ ರೀ, ಆದ್ರೆ ತಪ್ಪು ಸರಿ ಯಾವ್ದು ಅನ್ನೋದನ್ನ ನಾವು ಒತ್ತಕ್ಷರ ಆಗಿರ್ಬೋದು, ಈ ರೀತಿ ಏನು ನಾವು ಒತ್ತನ್ನ ಕೊಡ್ತೀವಲ್ಲ, ಇವುಗಳ ತಪ್ಪು ಮಾಡ್ತಾ ಇರ್ತಾನ ಅವನು. ನಾನು ಏನೋ ಹೇಳ್ತೀನಿ, ಅವನು ಏನೋ ಬರಿತಾ ಇರ್ತಾನೆ. ಅಂದ್ರೆ ನಾನು ವ ಹೇಳ್ತೀನಿ, ಅವನು ವ ನ ಬ ತರ ಮಾಡ್ತಾ ಇರ್ತಾನೆ. ನಾನು ಠ ಹೇಳ್ತೀನಿ, ಅವನು ರ ಮಾಡಿ ಬಿಟ್ಬಿಡ್ತಾನೆ. ಹಿಂಗ್ ಮಾಡೋದಿಲ್ಲ ಅವನು. ಕರೆಕ್ಟಾ? ರ ಕು ಠ ಕು ವ್ಯತ್ಯಾಸ ಗೊತ್ತಿರೋದಿಲ್ಲ. ಹಾಗೆ ಒತ್ತಾಕ್ಷರ, ಈಗ ಒತ್ತು ಇಷ್ಟೇ ಬರೆದು ಬಿಡ್ತಾನೆ. ಆ ತಕ್ಕೆ ಅದ್ರ ಒತ್ತು ಕೊಡ್ಬೇಕು ಅನ್ನೋದನ್ನ ಮತ್ ಬಿಡ್ತಾನೆ. ಇದಕ್ಕೆ ಏನಂತೀವಿ ನಾವು, ಕಾಗುಣಿತ ದೋಷ. ಅಂದ್ರೆ ಬರೆಯುವಲ್ಲಿ ಏನು ಕಂಡು ಬರ್ತದಲ್ಲ ದೋಷ, ಅದೇನದು ಕಾಗುಣಿತದ ದೋಷ. ಕೈ ಬರಹ, ಕೈ ಬರಹ ಅಂದ್ರೇನು, ಬರೆಯುವಾಗಿನ ದೋಷ ಯಾವುದು? ಕಾಗುಣಿತದ ದೋಷ. ಆಪ್ಷನ್ ಥರ್ಡ್ ಇಸ್ ರೈಟ್. ನೆಕ್ಸ್ಟ್, ಪ್ರತಿಯೊಂದು ಕ್ವಶನ್ ನಾನು ಸವಿವರವಾಗಿ ಉತ್ತರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾಡಲೇಬೇಡಿ. 25 ಕ್ವಶನ್, ಪಠ್ಯ ಪುಸ್ತಕದ ರಚನಾ ತತ್ವ ಇದು. ಒಂದನೇದು ಶಿಶು ಕೇಂದ್ರಿತ, ಎರಡನೇದು ಶಿಕ್ಷಕ ಕೇಂದ್ರಿತ, ಮೂರನೇದು ಪೋಷಕ ಕೇಂದ್ರಿತ, ನಾಲ್ಕನೇದು ಸಂಸ್ಥೆ ಕೇಂದ್ರಿತ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದೇನೋ ದೊಡ್ಡ ಕ್ವಶನ್ ಏನಲ್ಲ, ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು. ಪಠ್ಯ ಪುಸ್ತಕ ಯಾರ ಆಧಾರದ ಮೇಲೆ ತೆಗೆದಿರ್ತಾರಪ್ಪ? ಪಠ್ಯ ಪುಸ್ತಕ ತೆಗೆದಿರುವುದು ಮಗು ಕೇಂದ್ರಿತ, ಅಂದ್ರೆ ಮಗುವಿನ ಮೆಂಟಲ್ ಅಬಿಲಿಟಿ, ಅವನ ಮಾನಸಿಕ ಸಾಮರ್ಥ್ಯದ ಅನುಗುಣವಾಗಿ ಪಠ್ಯ ಪುಸ್ತಕದ ರಚನೆ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಶಿಕ್ಷಕ ಕೇಂದ್ರಿತ ತೆಗೆದಿರ್ತಾರ ಪುಸ್ತಕ? ಇಲ್ಲ. ಪೋಷಕ ಕೇಂದ್ರಿತ, ಪೋಷಕರಿಗೆ ಸಂಬಂಧ ಬರೋದಿಲ್ಲ. ಸಂಸ್ಥೆ ಕೇಂದ್ರಿತ, ಇಲ್ಲಿಯೂ ಸಂಬಂಧ ಬರೋದಿಲ್ಲ. ಪಠ್ಯ ಪುಸ್ತಕ ಇರೋದು ಯಾರಿಗೋಸ್ಕರ? ಮಕ್ಕಳು ಕಲೀಲಿ ಅಂತ, ಅವರ ಮನೋ ಆಧಾರದ ಮೇಲೆ, ಮನೋ ವಯಸ್ಸಿನ ಮೇಲೆ ಈ ಪಠ್ಯ ಪುಸ್ತಕದ ರಚನೆ ಆಗಿರುತ್ತೆ. ಅದಕ್ಕೆ ನಾವು ಪಠ್ಯ ಪುಸ್ತಕದ ರಚನಾ ತತ್ವ ಅಂತೀವಿ. ಈ ಪಠ್ಯ ಪುಸ್ತಕದ ರಚನಾ ತತ್ವ ಯಾರು ಕೇಂದ್ರಿತವಾಗಿರುತ್ತೆ? ಶಿಶು ಕೇಂದ್ರಿತವಾಗಿರುತ್ತೆ. ಸೊ ಆಪ್ಷನ್ ಇಲ್ಲಿ ಬಂದೇನಾಗುತ್ತೆ, ರೈಟ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ನೆಕ್ಸ್ಟ್ ಕ್ವಶನ್, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು. ಒಂದನೇದು ಕಲ್ಲು, ಎರಡನೇದು ದಂಡು, ಮೂರನೇದು ನದಿ, ನಾಲ್ಕನೇದು ರಾಮ. ನೀವೆಲ್ಲ ನೋಡಿದ್ರೆ ಹೇಳ್ತೀರ ನೀವು. ಕಲ್ಲು ಅಂದ್ರೆ ಸರ್ ನಪುಂಸಕ ಲಿಂಗ, ನಪುಂಸಕ ಲಿಂಗ. ದಂಡು ಅಂದ್ರೆ ನೋಡೋಣ ಸರ್ ಅಂತೀವಿ. ಮೂರನೇ ನದಿ ಅಂದ್ರೆ ಸರ್ ನಪುಂಸಕ ಅಂತ ಅಂತೀವಿ. ರಾಮ ಅಂದ್ರೆ ಸರ್ ಪುಲ್ಲಿಂಗ ಅಂತೀವಿ. ಉಳಿದಿರೋದು ಯಾವುದು? ಆಟೋಮೆಟಿಕ್ ಆನ್ಸರ್ ಸಿಕ್ತು. ದಂಡು ಇದು ಬಹುತೇಕ ಏನಾಗುತ್ತೆ, ನಿತ್ಯ ನಪುಂಸಕ ಲಿಂಗ ಅಂತ ಬರಿತೀವಿ. ಆಪ್ಷನ್ ಕರೆಕ್ಟ್ ಆಗಿ ಬರಿತೀರಾ. ಬಟ್ ಯಾಕೆ ಅಂತ ಕೇಳೋದು ನಿಮ್ಮಲ್ಲಿ ಆನ್ಸರ್ ಇರಲಿಲ್ಲ. ಈಗ ನಾನು ಹೇಳ್ತೀನಿ ಕೇಳಿ, ನಿತ್ಯ ನಪುಂಸಕ ಅಂದ್ರೆ ಇನ್ನು ಮುಂದೆ ಯಾವುದೇ ಅಡಚಣೆ ಬರಬಾರ್ದು. ನಿತ್ಯ ನಪುಂಸಕ ಲಿಂಗ ಅಂದ್ರೆ ನಿತ್ಯ ನಪುಂಸಕ ಲಿಂಗ ಅಂದ್ರೆ ಗೊತ್ತಿರಲಿ. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಅಂದ್ರೆ ಮಗು. ಮಗು ಜನಿಸ್ತೀವಿ ಅಂತೀವಿ, ಅಥವಾ ಕೂಸು ಜನಿಸ್ತೀವಿ ಅಂತೀವಿ. ಕರೆಕ್ಟಾ? ಕೂಸು ಅಂದ್ರೆ ಏನು? ಅದು ಗಂಡು ಆಗಿರ್ಬೋದು, ಇಲ್ಲ ಹೆಣ್ಣು ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಈಗ ಒಂದು ಗುಂಪು ಇಲ್ಲ ಜನ ಅಂತೀವಿ. ಈ ಜನ ಗುಂಪು ಗಂಡು ಆಗಿರ್ಬೋದು, ಇಲ್ಲ ಹೆಣ್ಣು ಆಗಿರ್ಬೋದು. ಅದೇ ದಂಡು, ದಂಡು ಏನು? ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಇಲ್ಲ ಒಂದು ಪ್ರಾಣಿ ದಂಡ ಆಗಿರ್ಬೋದು, ಇಲ್ಲ ಪಕ್ಷಿಗಳ ಹಿಂಡ ಆಗಿರ್ಬೋದು. ಎಲ್ಲ ಏನು ನಿತ್ಯ ನಪುಂಸಕ ಲಿಂಗದ ಉದಾಹರಣೆಗಳು. ಮಗು, ಕೂಸು, ಗುಂಪು, ಜನ, ದಂಡು. ರೈಟ್? ಆದ್ರೆ ದಂಡು ಏನಾಗುತ್ತೆ ಸ್ನೇಹಿತರೆ, ನಿತ್ಯ ನಪುಂಸಕ ಲಿಂಗದ ಉದಾಹರಣೆ ಆಗುತ್ತೆ. ನಿತ್ಯ ನಪುಂಸಕ ಲಿಂಗ ಅಂದ್ರೆ ಏನು? ಅದು ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ಅಂತ ಒಂದು ಗುಂಪು ಹೇಳೋದಲ್ಲ, ಎಕ್ಸಾಂಪಲ್. ಈ ರೀತಿ ಬರೋದಕ್ಕೆ ಏನಂತೀವಿ ನಾವು? ನಿತ್ಯ ನಪುಂಸಕ ಲಿಂಗದ ಉದಾಹರಣೆ ಅಂತ ಕರಿತೀವಿ. ನೆಕ್ಸ್ಟ್ 27ನೇ ಕ್ವಶನ್, ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾದ ಸಮಾಸ. ಕ್ರಿಯಾ, ಎರಡನೇದು ತತ್ಪುರುಷ, ಮೂರನೇದು ದ್ವಂದ್ವ, ನಾಲ್ಕನೇದು ಕರ್ಮಧಾರ್ಯ. ವಿಶೇಷಣೆ ಅಂದ್ರೆ ಫಸ್ಟ್ ಗೊತ್ತಿರಲಿ. ವಿಶೇಷಣ ಅಂದ್ರೆ ಸ್ನೇಹಿತರೆ, ವಿಶೇಷಣೆ ಅಂದ್ರೆ ಬಣ್ಣಿಸುವುದು, ಅಂದ್ರೆ ವರ್ಣಿಸುವುದು, ಬಣ್ಣನೆ ಮಾಡ್ತಾ ಇತ್ತು. ವಿಶೇಷ ಅಂದ್ರೆ
ವರ್ಣನೆ ಮಾಡಿಸ್ಕೊಳ್ತಾ ಇರ್ತದ ಅಂದ್ರೆ ಬಣ್ಣಿಸಿಕೊಳ್ತಾ ಇರ್ತದೆ. ಬಣ್ಣಿಸಿ ಯಾವ್ದು ಬಣ್ಣಿಸಿಕೊಳ್ತಾ ಇರುತ್ತೋ ಅದಕ್ಕ ವಿಶೇಷ ಅಂತೀವಿ, ಯಾವ್ದು ಬಣ್ಣಿಸುತ್ತೋ ಅದಕ್ಕೆ ವಿಶೇಷಣ ಅಂತಂತೀವಿ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಕೆಂಪಾದ ತಾವರೆ, ಕೆಂಪಾದ ಪ್ಲಸ್ ತಾವರೆ ಏನು ಕೆಂದಾವರೆ. ಕೆಂಪಾದ ಕೆಂಪಾದ ಕೆಂಪದು ಕೆಂಪಾದು ಅಂದ್ರೆ ಏನು ಬಣ್ಣನೆ ಮಾಡ್ಲಿಕ್ಕತ್ತದ. ಕರೆಕ್ಟ್ ಅಲ್ವಾ? ಏನ್ ಮಾಡ್ಲಿಕ್ಕತ್ತದ? ಕೆಂಪಾದ ಅಂದ್ರೆ ಕೆಂಪಾದ ಬಣ್ಣ ನೀಡೋದು ಹೆಂಗದ ಕೆಂಪದ. ಕರೆಕ್ಟ್. ಏನ್ ಕೆಂಪದ ಬಣ್ಣಿಸಿಕೊಳ್ಳಕತ್ತದ. ಯಾವ್ದು ಬಣ್ಣಿಸಿಕೊಳ್ಳಕತ್ತದ? ತಾವರೆ ಬಣ್ಣಿಸಿಕೊಳ್ಳಕತ್ತದ. ಕೆಂಪ ಬಣ್ಣನೆ ತಾವರೆ ಏನ್ ಮಾಡಕತ್ತದ? ಕೆಂಪಿದನಕ್ಕೆ ಬಳಸ್ಕೊಳಕತ್ತದ. ಅದೇನಾಯ್ತು? ಕೆಂದಾವರೆ. ಇದು ಯಾವ್ದ್ರ ಎಕ್ಸಾಂಪಲ್ ಸ್ನೇಹಿತರೆ? ಕರ್ಮಧಾರೆ ಸಮಾಸದ ಉದಾಹರಣೆ ಇದು. ಸೊ ಆಪ್ಷನ್ ಯಾವ್ದಾಯ್ತು ಇಲ್ಲಿ? ಆಟೋಮೆಟಿಕ್ ಆಗಿ ಕರ್ಮಧಾರೆ ಸಮಾಸ ಆಗಿದೆ. ನೋಡ್ಬೇಕು ಸ್ವಲ್ಪ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್. ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ. ಒಂದನೇದು ಪ್ರಥಮ, ಎರಡನೇದು ತೃತೀಯ, ಮೂರನೇದು ಚತುರ್ಥಿ, ನಾಲ್ಕನೇದು ಸಪ್ತಮಿ. ಇಲ್ಲಿ ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ ನಿಮಗೆ ಗೊತ್ತಿರಬೇಕು. ಒಂದು ಕಡೆ ವಿಭಕ್ತಿ ಬರಿತೀನಿ, ಒಂದು ಕಡೆ ಕಾರಕಾರ್ಥಗಳು ಬರಿತೀನಿ. ಕಾರಕಾರ್ಥಗಳು ಬರಿತೀನಿ. ಅದರಲ್ಲಿ ಒಂದೇದು ಪ್ರಥಮ. ಪ್ರಥಮದ ಕಾರಕಾರ್ಥ ಏನು ಸ್ನೇಹಿತರೆ? ಕರ್ತೃ. ಇನ್ನು ದ್ವಿತೀಯ. ದ್ವಿತೀಯದ ಕಾರಕಾರ್ಥ ಏನು? ಕರ್ಮ. ಇನ್ನು ತೃತೀಯ. ತೃತೀಯದು ಕಾರ್ಯಕರ್ತ ಏನ್ ಬರುತ್ತೆ ಸ್ನೇಹಿತರೆ? ಕರಣ ಅಂತ ಬರುತ್ತೆ. 2017-18 ಏನು ಕೇಳಿದ್ದ? ಕಾರಕಾರ್ಥ ಕರ್ಣ ಕೇಳಿದ್ದ, ಅದರ ವಿಭಕ್ತಿ ಇದೇನ್ ಕೇಳಿದ್ರಲ್ಲ ಇಲ್ಲಿ ಕಾರಕಾರ್ಥದಲ್ಲಿರುವ ವಿಭಕ್ತಿ ಯಾವ್ದು ಅಂತ ಕೇಳಿದ. ಹಾಗಾಗಿ ತೃತೀಯ ಅಂತ ಆನ್ಸರ್ ಬರೆಯಬೇಕಿತ್ತು. ಈಗಿರೋದೇನು? ಸಂಪ್ರದಾನ ಅಂದ್ರೆ ಚತುರ್ಥಿ. ಚತುರ್ಥಿ ಏನ್ ಬರುತ್ತೆ? ಸಂಪ್ರದಾನ. ಆನ್ಸರ್ ಗೊತ್ತಾಯ್ತಾ ಯಾವ್ದು ಬರುತ್ತೆ ಅಂತ? ಯಾವ್ದು ಗೊತ್ತಾ ಆನ್ಸರ್? ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ ಯಾವುದು? ಚತುರ್ಥಿ. ಆನ್ಸರ್ ಸಿಕ್ಬಿಡ್ತು. ಇನ್ನ ಪಂಚಮಿ. ಚತುರ್ಥಿ ಆಯ್ತಾ? ಪಂಚಮಿ. ಪಂಚಮಿಯಲ್ಲಿ ಬಳಕೆಯಾಗುವ ಕಾರಕಾರ್ಥ ಅಪಾದನ. ಅಪಾದನ. ಓಕೆ. ಇನ್ನು ಷಷ್ಠಿ. ಷಷ್ಠಿಯಲ್ಲಿ ಕಾರಕಾರ್ಥ ಯಾವುದು ಬರುವುದಿಲ್ಲ. ಇನ್ನ ಸಪ್ತಮಿ. ಸಪ್ತಮಿಯಲ್ಲಿ ಬಳಕೆಯಾಗುವ ಕಾರಕಾರ್ಥ ಅಧಿಕರಣ. ಯಾವುದು? ಅಧಿಕರಣ. ಇನ್ನ ಸಂಬೋಧನ. ಸಂಬೋಧನ ಏನು ಬರುತ್ತೆ ಸ್ನೇಹಿತರೆ? ಇದು ಕೂಡ ಕಾರಕಾರ್ಥ ಇಲ್ಲ ಇದಕ್ಕೆ. ಬೇಕಾದ್ರೆ ಕೇಳ್ಬೋದು ಸ್ನೇಹಿತರೆ. ಈಗ ಸಂಪ್ರದಾಯ ಕೇಳಿದ್ದಾನೆ, ನೆಕ್ಸ್ಟ್ ಏನ್ ಕೇಳ್ಬೋದು? ಅಪಾದನ ಕೇಳ್ಬೋದು, ಮತ್ತೆ ಕೇಳ್ಬೋದು ಅಧಿಕರಣ ಅಂತ ಕೇಳ್ಬೋದು, ಕರ್ಮ ಕೇಳ್ಬೋದು, ಕರ್ತೃ ಕೇಳ್ಬೋದು. ಅದ್ರ ವಿಭಕ್ತಿ ನಿಮಗೆ ಗೊತ್ತಿರಬೇಕು. ಸೊ ಒಂದು ಕ್ವಶನ್, ಅದರಿಂದ ನಾವು 8 ಕ್ವಶನ್ ತೆಗಿಬಹುದು. ಅರ್ಥ ಆಯ್ತಲ್ಲ? ಇಲ್ಲಿ ಇವು ನಾನು ಹೇಳ್ತಾ ಇರೋದು ಬರೀ 15 ಕ್ವಶನ್ ಆದ್ರೂ ಈ 15 ಇಂಟು 5 ಆಗ್ಬೋದು, 10 ಆಗ್ಬೋದು. ಅಂದ್ರೆ 100 ಕ್ವಶನ್ ಬಿಡಿಸಿದಂಗೆ 15 ಕ್ವಶನ್. ನೆಕ್ಸ್ಟ್ ಅಕರ್ಮಕ ಧಾತುವಿಗೆ ಉದಾಹರಣೆ ಇದು. ಓಡು, ತಿನ್ನು, ಬರೆ, ಓದು. ಈ ಅಕರ್ಮಕ ಧಾತುವಿಗೆ ಉದಾಹರಣೆ ಇಲ್ಲಿ ಓಡು ಇದೆ, ತಿನ್ನು ಇದೆ, ಬರೆ ಇದೆ, ಓದು ಇದೆ. ಇವೆಲ್ಲ ಏನು? ಕ್ರಿಯಾಪದಗಳು. ಇವೆಲ್ಲ ಏನು? ಕ್ರಿಯಾಪದಗಳು. ಹೌದಾ? ಇಲ್ಲಿ ಕ್ರಿಯಾಪದಗಳು, ಇಷ್ಟೆಲ್ಲ ಕ್ರಿಯಾಪದಗಳಿದ್ರೆ ಇದರಲ್ಲಿ ಯಾವುದು ಅಕರ್ಮಕ ಧಾತುವಿನ ಉದಾಹರಣೆ ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಇದೆ. ಏನು? ಈ ಒಂದು ಕ್ರಿಯಾಪದಗಳಿಗೆ ಯಾರನ್ನು, ಯಾವುದನ್ನು, ಹಾಗೆ ಏನನ್ನು ಅಂತ ಕ್ವಶನ್ ಮಾಡಿ. ಯಾವುದರಿಂದ ಸಮರ್ಪಕವಾದ ಆನ್ಸರ್ ಬರುವುದಿಲ್ವೋ ಅದೇನಾಗಿರುತ್ತೆ? ಅಕರ್ಮಕ ಧಾತು ಆಗಿರುತ್ತೆ. ಈಗ ನೋಡಿ, ಓಡು ಅಂತ ಇದೆ. ಓಕೆ. ಏನನ್ನು ಓಡುವುದು? ನಿಮ್ಮಲ್ಲಿ ಆನ್ಸರ್ ಸಿಗುತ್ತಾ? ಸಿಗಲ್ಲ. ನೋಡಿ ನಾನು ಹೇಳ್ತೀನಿ, ಇಲ್ಲಿ ಏನನ್ನು ಓಡುವುದಂದ್ರೆ ಸಿಗಲ್ಲ, ಯಾರನ್ನು ಓಡುವುದಂದ್ರೆ ಆನ್ಸರ್ ಸಿಗೋದಿಲ್ಲ, ಯಾವ್ದೋ ನೋಡುವುದಂದ್ರೂ ಆನ್ಸರ್ ಸಿಗೋದಿಲ್ಲ. ಹಾಗಾದ್ರೆ ಏನಾಯ್ತು? ಅಕರ್ಮಕ ಧಾತುವಿನ ಉದಾಹರಣೆ ಆಯ್ತು. ಅದೇ ರೀತಿ ಎರಡನೇ ನೋಡಿ, ಏನಿದೆ? ತಿನ್ನೋದು. ತಿನ್ನುವನ್ನು ಕ್ರಿಯಾಪದ ಇದೆ, ಇದಕ್ಕೆ ಆನ್ಸರ್ ಮಾಡಿ. ಏನನ್ನು ತಿನ್ನುವುದು?
ಆನ್ಸರ್ ಸಿಗುತ್ತೆ. ಏನ್ ತಿಂದವನು? ಆಪಲ್ ತಿಂದ. ಕರೆಕ್ಟಾ? ಸೊ ಇಲ್ಲಿ ಆನ್ಸರ್ ಸಿಗ್ತಾ ಇದೆ ನೋಡಿ. ಆನ್ಸರ್ ಸಿಗ್ತಾ ಇದ್ರೆ ಇದೇನಾಗಂಗಿಲ್ಲ, ಅಕರ್ಮಕ ಧಾತು ಆಗಂಗಿಲ್ಲ. ಯಾರನ್ನು ತಿನ್ನುವನು? ಕುಂಭಕರ್ಣನು ಮಂಗಗಳನ್ನು ತಿಂದನು. ರೈಟ್, ಇಲ್ಲಿ ಅಂದ್ರೆ ಆನ್ಸರ್ ಸಿಗ್ತಾ ಇದೆ, ಇದೇನಾಗತ್ತೆ? ಅಕರ್ಮಕ ಧಾತು ಆಗಂಗಿಲ್ಲ. ಕರೆಕ್ಟಾ? ಸೊ ಯಾವುದನ್ನು ತಿಂದನು, ಇಲ್ಲಿ ಕೂಡ ಆನ್ಸರ್ ಸಿಗುತ್ತೆ. ಸೊ ಇದು ಕೂಡ ಏನಾಗಂಗಿಲ್ಲ, ಅಕರ್ಮಕ ಧಾತು ಉದಾಹರಣೆ ಅಲ್ಲ. ಸೊ ಅದೇ ಬರೆ, ಏನನ್ನು ಬರೆದನು, ಆನ್ಸರ್ ಸಿಗುತ್ತೆ. ಏನನ್ನು ಬರೆದೆ? ಲೆಟರ್ ಬರೆದನು, ಬುಕ್ ಬರೆದನ, ಬೇಕಾದಂತ ಆನ್ಸರ್ ಸಿಗುತ್ತೆ. ಯಾರನ್ನು ಬರೆದನು ಸಿಗಂಗಿಲ್ಲ. ಯಾವುದನ್ನು ಬರೆದನು, ಇದಕ್ಕೂ ಆನ್ಸರ್ ಸಿಗುತ್ತೆ. ಸೊ ಇದು ಏನಾಗಂಗಿಲ್ಲ, ಅಕರ್ಮಕ ಧಾತು ಆಗಂಗಿಲ್ಲ. ಇನ್ನ ಓದು, ಏನನ್ನು ಓದಿದನು, ಆನ್ಸರ್ ಸಿಗುತ್ತೆ. ಯಾರನ್ನು ಓದಿದಾನೆ, ಆನ್ಸರ್ ಸಿಗೋದಿಲ್ಲ. ಯಾವುದನ್ನು ಓದಿದಾನೆ ಆನ್ಸರ್ ಸಿಗುತ್ತೆ. ಅದ್ರಲ್ಲಿ ಆನ್ಸರ್ ಸಿಗಲಾರದು ಯಾವುದು? ಈ ಓಡು. ಯಾವ್ದು ಸಿಗಂಗಿಲ್ಲ ಸ್ನೇಹಿತರೆ? ಈ ಓಡು ಅನ್ನೋ ಕ್ರಿಯಾಪದಕ್ಕೆ ನಿಮ್ಗೆ ಆನ್ಸರ್ ಸಿಗೋದಿಲ್ಲ. ಅದಕ್ಕೆ ಏನಂತೀವಿ ನಾವು ಇದನ್ನ ಅಕರ್ಮಕ ಧಾತುವಿನ ಉದಾಹರಣೆ ತರ್ತೀವಿ. ಸೊ ಡೆಪ್ತ್ ಆಗಿದೆ ನೋಡ್ಲಿಕ್ಕೆ. ಯಾರು ಈ ಸಾಗರದ ತಳದಲ್ಲಿ ಹೋಗ್ತಾರೋ ಅವರಿಗೆ ಮುತ್ತುರತ್ನಗಳು ಸಿಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಓದಿದ್ರೆ ಇಲ್ಲ ಬರುತ್ತೆ. ಸೊ ಲಾಸ್ಟ್ ಕ್ವಶನ್. ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ. ಯಾವ್ದು ವಿಧ? ಭಾವಸೂಚಕ ವಿಧಾನೋ, ಅನುಕರಣ ವಿಧಾನೋ, ಕ್ರಿಯಾತ್ಮಕ ವಿಧಾನೋ, ಇಲ್ಲ ಸಾಮಾನ್ಯ ವಿಧಾನ. ಚೆನ್ನಾಗಿ, ಈ ಚೆನ್ನಾಗಿ ಬಂತು ಅಂದ್ರೆ ಇಲ್ಲಿ ನೋಡಿ, ಕ್ರಿಯೆ ಹೇಗೆ ನಡೆಯುತ್ತೆ, ಕ್ರಿಯೆ ಹೇಗೆ ನಡೆಯಿತು, ಇವೆಲ್ಲ ಏನಾಗುತ್ತೆ? ಇದು ಸಾಮಾನ್ಯ ವಿಧದ ಉದಾಹರಣೆ. ಇದು ಕೂಡ ಅಷ್ಟೇ. ಇದೇನಾಗುತ್ತೆ? ಆನ್ಸರ್ ಸಾಮಾನ್ಯ ವಿಧ ಅಂತ ಆಗುತ್ತೆ. ಯಾಕಾಗುತ್ತೆ ಅಂತ ಹೇಳ್ತೀನಿ. ಕ್ರಿಯೆ ಅಂದ್ರೆ ಈಗ ನೋಡಿ, ಅವಳು ಚೆನ್ನಾಗಿ ಹಾಡಿದಳು. ಅವಳು ಚೆನ್ನಾಗಿ ಹಾಡಿದಳು. ಈಗ ನೋಡಿ, ಇಲ್ಲಿ ಕ್ರಿಯೆ ಏನು? ಹಾಡಿದಳು ಅನ್ನೋದು ಕ್ರಿಯೆ. ಕರೆಕ್ಟಾ? ಅವಳು ಹೇಗೆ ಹಾಡಿದಳು? ಚೆನ್ನಾಗಿ ಅಂತ ಆನ್ಸರ್ ಬರುತ್ತೆ. ಸೊ ಇದೇನಾಗುತ್ತೆ? ಸಾಮಾನ್ಯ ವಿಧದ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸಾಮಾನ್ಯ ವಿಧ ಆಗಲಿಕ್ಕೆ ಮತ್ತೇನು ಕಾರಣ ಆಗುತ್ತೆ? ಈ ಸಾಮಾನ್ಯ ಅವ್ಯಯ ಆಗ್ಬೇಕಾಗಿತ್ತು ಅಂದ್ರೆ ಆ ಕ್ರಿಯೆಯ ಸ್ಥಳ ಮತ್ತೆ ಕಾಲ, ಟೈಮ್, ಹಾಗೆ ಮತ್ತೊಂದು ಯಾವುದು? ರೀತಿ. ಇವು ಕೂಡ ಬಂದಿತ್ತು ಅಂದ್ರೆ ವಾಕ್ಯದಲ್ಲಿ, ಅದು ಕೂಡ ಏನಾಗುತ್ತೆ? ಸಾಮಾನ್ಯ ವಿಧದ ಉದಾಹರಣೆ ಆಗುತ್ತೆ. ಈಗ ನೋಡ್ರಿ, ಸ್ಥಳ. ಅವಳು ಎಲ್ಲಿ ಹಾಡಿದಳು? ಅಲ್ಲಿ. ಇಲ್ಲಿ ಸ್ಥಳ ಅಂದ್ರೆ ಏನು? ವಾಕ್ಯದಲ್ಲಿ ಅಲ್ಲಿ, ಇಲ್ಲಿ, ಮೇಲೆ, ಕೆಳಗೆ ಅಂತ ಹೇಳ್ತೀವಿ. ಈ ಟೈಪ್ ವಾಕ್ಯದಲ್ಲಿ ಇದ್ರೆ ಈ ಚೆನ್ನಾಗಿ ಜಾಗನಾಗ ನಾವು ಅಲ್ಲಿ ಎಂಬ ಪದವು ಅವ್ಯಯದ ಈ ವಿಧ ಅಂದ್ರೆ ಅದು ಕೂಡ ಏನಾಗುತ್ತೆ? ಸಾಮಾನ್ಯ ಆಗುತ್ತೆ. ಇನ್ನು ಕಾಲ ಅಂತ ಹೇಳಿದಾಗ ವಾಕ್ಯದಲ್ಲಿ ಏನ್ ಕೊಟ್ಟಿರ್ತಾನೆ ಅಂದ್ರೆ ಅಂದು, ಇಂದು, ಇವಾಗ, ಮಧ್ಯಾಹ್ನ, ಈ ರೀತಿ ಕೊಟ್ಟಿರ್ತಾನೆ. ಅದೇನಾಗುತ್ತೆ? ಕಾಲವನ್ನು ಸೂಚಿಸುತ್ತೆ. ಅಂದ್ರೆ ರೀತಿ ಅಂದ್ರೆ ಹೀಗೆ, ಹಾಗೆ, ಸಾವಕಾಶವಾಗಿ, ಚೆನ್ನಾಗಿ ಕೊಟ್ಟಿದ್ದಾನೆ. ಚೆನ್ನಾಗಿ ಇದೇನು ಸೂಚಿಸುತ್ತೆ ಸ್ನೇಹಿತರೆ? ರೀತಿನ ಸೂಚಿಸುತ್ತೆ. ಹೀಗೆ ಕೊಟ್ಟಾಗ ಅವೆಲ್ಲ ಏನಾಗುತ್ತೆ ಸ್ನೇಹಿತರೆ? ಸಾಮಾನ್ಯ ಅವ್ಯಯದ ವಿಧ ಅನ್ಸ್ಕೊಳುತ್ತೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಯ್ತು? ಸಾಮಾನ್ಯ ಅನ್ನೋ ವಿಧ ಕರೆಕ್ಟ್ ಆಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ನ ಲೈಕ್, ಕಮೆಂಟ್, ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಈ ಒಂದು ಕಾರ್ಯಕ್ಕೆ ಬೆಂಬಲ ಇರಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ.